ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತಾಪತ್ರಯಾಪಹಂ ನಿತ್ಯ ಸಿದ್ಧಾಂತದುದ್ಧಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತನಿರ್ಭಾಸಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯತ್ತಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ ವಂದೇ ಹೈಗ್ರೀಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭರತಾಂಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತದಯಾಳವೇ ಆಪಾದಮೌಳಿಪರ್ಯಂತಂ ಗುರುನಾಮಾಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಇವತ್ತು ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಗ್ರಂಥವಾದಂತಹ ಶ್ರುತಿತತ್ವ ಪ್ರಕಾಶಕ ಬಗ್ಗೆ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರಿಗೆ ತಿಳಿದಂತೆ ಶ್ರೀ ವಾದಿರಾಜ ಸ್ವಾಮಿಗಳವರು 120 ವರ್ಷದ ಕಾಲ ಜೀವಂತ ಇದ್ದರು. ಅವರು ಸಜೀವ ಬೃಂದಾವನ ಪ್ರವೇಶ ಮಾಡಲಿಕ್ಕೆ ಮುಂಚೆ ಅವರು ಜೀವನದಲ್ಲಿ ತಮ್ಮ ಜೀವನವೆಲ್ಲವನ್ನೂ ಕೂಡ ಶ್ರುತಿ ಬದ್ಧವಾಗಿರುವಂತಹ ನಮ್ಮ ಮತ ತತ್ವ ಪ್ರಚಾರಕ್ಕೆ ಧಾರೆ ಹೊಡೆದು ಮಾತ್ರ ಅಲ್ಲದೆ ಅವರು ಅನೇಕ ಗ್ರಂಥಗಳನ್ನು ಒಂದು ನಿಮಿಷವೂ ಸುಮ್ಮನೆ ಕೂಡ್ತಾ ಇದ್ದಿಲ್ಲ. ಆ ವಿಧವಾಗಿ ಅತ್ಯಧಿಕ ಸಂಖ್ಯೆಯಲ್ಲಿ ಗ್ರಂಥಗಳ ರಚನಾ ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇದ್ರು, ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ್ದಾರೆ. ಅಷ್ಟು ವರ್ಷಗಳ ಇದ್ದು ಅಷ್ಟು ಒಂದು ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ ಅಂಥೇಳಿ. ಅಂತಹ ಆ ಶ್ರೀ ವಾದಿರಾಜ ಸಾರ್ವಭೌಮರು ಅದ್ವೈತ ಮತ ಖಂಡನವನ್ನು ಅನೇಕ ಗ್ರಂಥಗಳಲ್ಲಿ ಮಾಡಿದ್ದಾರೆ. ಬಹಳ ಜನಗಳಿಗೆ ಒಂದು ವಿಚಾರ ಬರೋದೇನಂತ ಹೇಳಿದರೆ, ತಮ್ಮ ಮತವನ್ನು ಬೇಕಾದಷ್ಟು ಮಂಡನ ಮಾಡಿಕೊಳ್ಳಲಿ, ಬೇರೆಯವರ ಖಂಡನೆ ಯಾಕೆ ಮಾಡಬೇಕು ಅಂತ ಬಹಳ ಜನಕ್ಕೆ ಈ ಭಾವನೆ ಬರುತ್ತೆ. ಆದರೆ ಒಂದು ಚಿಕ್ಕ ಉದಾಹರಣೆ ಕೊಟ್ಟರೆ ಸಂಶಯ ದೂರ ಆಗುತ್ತೆ. ಈಗ ಯಾರೋ ಒಂದು ಮಗ ಇರ್ತಾನೆ, ಆ ಮಗ ಸ್ಕೂಲಿಗೆ ಹೋಗ್ತಾನೆ, ಟೀಚರ್ ಹೇಳ್ಕೊಡ್ತಾನೆ 2+2 2 ಸೇರಿದರೆ 5 ಆಗುತ್ತೆ ಅಂಥೇಳಿ. ಮನೆಗೆ ಬಂದರೆ ಅಪ್ಪ ಹೇಳ್ಕೊಡ್ತಾನೆ, ಇಲ್ಲಪ್ಪ ಅದು ಸರಿ ಇಲ್ಲ, 2+2 = 4 ಅಂತಾನೆ. ಇನ್ನೊಬ್ಬರು ಯಾರೋ 2+2 = 7 ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು 2+2 = 9. ಸೊ ತಂದೆ ಈ ವಿಧವಾಗಿ ಆ ಮಗನಾಗೆ 2+2 = 4 ಅಂತ ಹೇಳಿದಾಗ ಆ ಮಗ, ಅಪ್ಪ ಸ್ಕೂಲ್ನಲ್ಲಿ ಒಂದು ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಇನ್ನೊಂದು ಹೇಳ್ತಾರೆ, ಒಬ್ಬೊಬ್ಬರು ಒಂದು ಹೇಳ್ತಾ ಇದ್ದಾರಲ್ವಾ, ನಾನು ಮತ್ತೆ ಯಾವುದನ್ನು ಒಪ್ಪಬೇಕು ಅಂತೇಳಿ. ತಂದೆ ಮಗನಿಗೆ, ಅಪ್ಪ ನಾವು ಬೇರೆಯವರ ಖಂಡನೆ ಮಾಡಕೂಡದು, ಎಲ್ಲರದು ಯಾರ್ದು ತಪ್ಪು ಅಂತ ಹೇಳಕೂಡದು, ಅದು ಎಲ್ಲರೂ ಅವರವರಿಗೆ ತೋಚಿದ್ದು ಹೇಳ್ತಾರೆ, ಅವರ ದೃಷ್ಟಿಯಲ್ಲಿ ಅದು ಕರೆಕ್ಟು, ನಾವು ನಮ್ಮ ದೃಷ್ಟಿ ಇಟ್ಕೊಂಡಿದ್ದೀವಿ, ಯಾರ್ಯಾರ ದೃಷ್ಟಿ ಅವ್ರಿಗಿರುತ್ತೆ, ನೀನು ಎಲ್ಲವನ್ನೂ ಒಪ್ಪಿಕೋ, ಎಲ್ಲವನ್ನೂ ನೀನು ಯಾವುದು ಖಂಡನೆ ಮಾಡಬೇಡ, ಎಲ್ಲವನ್ನೂ ಒಪ್ಪಿಕೋ ಅಂತ ಹೇಳಿದರೆ ಆ ಮಗನಿಗೆ ಎಷ್ಟೊಂದು ಕನ್ಫ್ಯೂಷನ್ ಆಗುತ್ತೆ. ಇಲ್ಲ, 2+2 = 4 ಒಂದೇ ಕರೆಕ್ಟು, ಮಿಕ್ಕದ್ದೆಲ್ಲ ತಪ್ಪು ಅಂತ ಹೇಳಿದರೇನೆ ಅವನಿಗೆ ನಿಶ್ಚಯ ಜ್ಞಾನ ಬರುತ್ತೆ. ಸೊ ತಪ್ಪು ಸಿದ್ಧಾಂತ ಎಲ್ಲಿದ್ದರೆ ಅದನ್ನು ಖಂಡನ ಮಾಡಿದರೆ ಮಾತ್ರ ತಮಗೆ ಆ ನಿಶ್ಚಯ ಜ್ಞಾನ ಬರುತ್ತೆ. ಇದು ಬಹಳ ಮುಖ್ಯವಾದ ಅಂಶ. ಅದಕ್ಕೆ ಇದು ವ್ಯಕ್ತಿ ಖಂಡನೆ ಅಲ್ಲ, ತಪ್ಪು ತತ್ವಗಳಿದ್ದರೆ ಆ ತಪ್ಪು ತತ್ವಗಳನ್ನು ಖಂಡನೆ ಮಾಡಲೇಬೇಕು. ಎಸ್ಪೆಷಲಿ ಜೀವ ಬ್ರಹ್ಮವಾದದಲ್ಲಿ ಆ ಜೀವ ಬ್ರಹ್ಮ ಐಕ್ಯ ಅಭೇದವಾದವನ್ನು ಹೇಳಿದರೆ ಅದು ಬಹಳ ದೊಡ್ಡ ಗೊಂದಲ, ದೊಡ್ಡ ದುರಂತ. ಅದನ್ನು ಖಚಿತವಾಗಿ ಖಂಡನೆ ಮಾಡಲೇಬೇಕು. ಅದಕ್ಕೆ ವಾದಿರಾಜ ಸ್ವಾಮಿಗಳವರು ಅನೇಕ ರೀತಿಯಲ್ಲಿ ಅನೇಕ ಗ್ರಂಥಗಳಲ್ಲಿ ಖಂಡನೆ ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತು ನಾವು ನೋಡ್ತಾ ಇರುವಂತಹ ಶ್ರುತಿ ತತ್ವ ಪ್ರಕಾಶಕ, ಹೆಸರು ನೋಡಿದನೆ ಶ್ರುತಿ ವಾಕ್ಯಗಳಿವೆ, ಅದರಲ್ಲಿರುವ ತತ್ವ, ನಿಜವಾದ ತತ್ವವನ್ನು ಪ್ರಕಾಶಗೊಳಿಸುವಂತಹ ಗ್ರಂಥ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ವಾದಿರಾಜ ಸ್ವಾಮಿಗಳು ಅಭೇದವಾದಿಗಳು ತಮ್ಮ ಸಿದ್ಧಾಂತವನ್ನು ಬಳಸುವುದಕ್ಕಾಗಿ ಕೆಲವು ಪ್ರಮಾಣಗಳನ್ನು, ಶ್ರುತಿವಾಕ್ಯಗಳಲ್ಲಿ ಮೇಲ್ನೋಟಕ್ಕೆ ಅಭೇದವನ್ನು ತೋರುವಂತೆ ಇರುವ ಕೆಲವು ವಾಕ್ಯಗಳನ್ನು ತಗೊಂಡು ತಮ್ಮ ಅದ್ವೈತ ಮತವನ್ನು ನೋಡ್ರಿ, ಶ್ರುತಿ ಹೀಗೆ ಹೇಳುತ್ತೆ ಅಂತ ಹೇಳಿ ಅವರು ತಪ್ಪು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನೇಹನಾನ ಕೆಲವು ವಾಕ್ಯಗಳನ್ನು ಅವರು ತಗೊಂಡಿರುವಂತಹ ಕೆಲವು ವಾಕ್ಯಗಳನ್ನು ನಾವು ನೋಡೋಣ. ನೇಹನಾನಾಸ್ತಿ ಕಿಂಚನ ಏಕಮೇವಾದ್ವಿತೀಯಂ ಬ್ರಹ್ಮ ಸರ್ವಂ ಖಲ್ವಿದಂ ಬ್ರಹ್ಮ ತತ್ವಮಸಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಹಂ ಬ್ರಹ್ಮಾಸ್ಮಿ ಏತದಾತ್ಮ್ಯವಿದಂ ಸರ್ವಂ ಇತ್ಯಾದಿ ಈ ವಾಕ್ಯಗಳನ್ನು ಅದ್ವೈತ ಪರವಾಗಿ ಅಂದರೆ ಜೀವ ಬ್ರಹ್ಮ ಅಭೇದವನ್ನು ಹೇಳುವುದಕ್ಕೆ ಅವರು ಬಳಸಿದ್ದಾರೆ. ಆ ವಾಕ್ಯಗಳನ್ನು ತಗೊಂಡು
ಅದು ಎಷ್ಟು ತಪ್ಪು ಚಿಂತನೆ. ಈ ಶ್ರುತಿವಾಕ್ಯಗಳಲ್ಲಿ ನಿಜವಾಗಿ ಅಡಗಿರುವ ಅರ್ಥ ಏನು, ಯಾಕೆ ಅವರು ಈ ವಿಧವಾಗಿ ತಪ್ಪುವನ್ನು ತಿಳ್ಕೊಳ್ಳುವಂಡಿರೋದು ಸರಿ ಇಲ್ಲ ಅಂಥೇಳಿ ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಸೊ ಈ ಶ್ರುತಿವಾಕ್ಯಗಳಿಗೆ ಅದ್ವೈತ ಸಮ್ಮತವಾದಂತಹ ಅಪವ್ಯಾಖ್ಯಾನಗಳನ್ನು ಸವಿಸ್ತಾರವಾಗಿ ಸವಿವರವಾಗಿ ಅವರು ಖಂಡನೆ ಮಾಡಿ ತಮ್ಮ ಯುಕ್ತಿಬದ್ಧವಾದ ವಚನಗಳಿಂದ ಸ್ವಾರಸ್ಯದಿಂದ ದ್ವೈತ ಸಿದ್ಧಾಂತಕ್ಕೆ ಸಮ್ಮತವಾಗಿರುವಂತಹ ಅರ್ಥವನ್ನು ವಾದಿರಾಜ ಸ್ವಾಮಿಗಳವರು ತಮ್ಮ ಈ ಶ್ರುತಿತತ್ವ ಪ್ರಕಾಶಕ ಕೃತಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಹೆಸರು ಅನ್ವರ್ಥಕವಾಗಿರುವಂತಹ ಹೆಸರಿನಲ್ಲಿರುವ ಈ ಗ್ರಂಥದಲ್ಲಿ ಏನು ವಿಷಯಗಳಿವೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಇದು ಅಷ್ಟು ಚಿಕ್ಕದು ಅಲ್ಲ, ಅಷ್ಟು ದೊಡ್ಡದಲ್ಲ, ಒಂದು ಸುಮಾರಾಗಿ ಸೈಜ್ ಇರುವಂತಹ ಗ್ರಂಥಗಳು. ಇದರಲ್ಲಿ 507 ಶ್ಲೋಕಗಳು, 507 ವರ್ಸಸ್ ಇವೆ. ಈ 507 ಶ್ಲೋಕಗಳನ್ನು ರಚಿಸಿರುವಂತಹ ಈ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಾದಿರಾಜ ಸ್ವಾಮಿಗಳು ನಿರೂಪಣೆ ಮಾಡಿದ್ದಾರೆ. ವಾದಿರಾಜ ಸ್ವಾಮಿಗಳ ಶೈಲಿ ಎಂಥದ್ದು ಅನ್ನೋದು ಸ್ವಲ್ಪ ಮಟ್ಟಿಗೊಂದು ಸಲ ನೋಡೋಣ. ಅವರ ಶೈಲಿಯ ಬಗ್ಗೆ ವೃತ್ತರತ್ನ ಸಂಗ್ರಹದಲ್ಲಿ ಕೆಲವು ಮಾತು ಹೇಳಿದ್ದಾರೆ. ವಾದಿರಾಜ ಸ್ವಾಮಿಗಳವರ ವಚನ ಹೇಗಿರತ್ತಂದರೆ, ಸವಿನೋದಂ ಸಾಟ್ಟಹಾಸಂ ಸಸ್ಮಿತಂ ಸುಂದರಾನ್ವಿತಂ ಸರಹಸ್ಯಂ ಸಪ್ರಮಾಣಂ ವಾದಿರಾಜ ವಚೋಮೃತಂ ನಿರ್ದುಷ್ಟಂ ರಸವತ್ ಸ್ಪಷ್ಟಂ ನಾನಂದಯತಿ ಕಂಜನಂ ಅಂಥೇಳಿ ಅವರ ಮಾತುಗಳು ವಿನೋದಯುತವ ಅಂದರೆ ಬಹಳ ನಮಗೆ ನಗು ಬರುವಂತೆ ಅಂದರೆ ಯಾಕಂತ ಹೇಳಿದರೆ ಎಷ್ಟು ಚಮತ್ಕಾರವಾಗಿ ಅವ್ರು ಹೇಳ್ತಾ ಆ ಹಾಸ್ಯರಸವನ್ನು ತುಂಬಿಸಿಕೊಟ್ಟಂತೆ ಕೊಡ್ತಾರೆ. ಅಟ್ಟಹಾಸಂ ಅಂಥೇಳಿ ಒಂದೊಂದು ಸಾರಿ ಆ ಪ್ರತಿಪಕ್ಷದವರು ಮಾಡುವಂತಹ ವಿಚಾರಗಳು ಎಷ್ಟೊಂದು ರಿಡಿಕ್ಯುಲಸ್ ಆಗಿರುತ್ತೆ ಅಂತೇಳಿ ಅಟ್ಟಹಾಸದಿಂದ ದೊಡ್ಡ ನಗುವಿಂದ ಅದನ್ನು ಖಂಡನೆ ಮಾಡ್ತಾರೆ. ಸಸ್ಮಿತಂ ಕೆಲವು ಸಂದರ್ಭಗಳಲ್ಲಿ ಮಂದಹಾಸದಿಂದ, ಸುಂದರಾನ್ವಿತಂ ಬಹಳ ಸುಂದರವಾಗಿ ಅದನ್ನು ತಿಳಿಸಿಕೊಡ್ತಾರೆ. ರಹಸ್ಯಂ ಮಿಕ್ಕವರಿಗೆ ತಿಳಿಯದೇ ಇರುವಂತಹ ರಹಸ್ಯದಿಂದ ಕೂಡಿರುವಂತಹ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ಸಪ್ರಮಾಣಂ ಪ್ರಮಾಣ, ಇದು ಏನೋ ಅವರು ವಾದ ಚಮತ್ಕಾರದಿಂದ ಸುಮ್ಮನೆ ಏನೋ ಹೇಳ್ತಾರೆ ಅಂತಲ್ಲ, ಅದಕ್ಕೆ ಬೇಕಾದ ಪ್ರಮಾಣಗಳನ್ನೆಲ್ಲ ತೋರಿಸಿಕೊಡ್ತಾರೆ. ಆ ಕಾರಣದಿಂದ ವಾದಿರಾಜ ವಚೋಮೃತಂ ಅವರ ವಾಕ್ ಅಮೃತದಂತೆ ಇರುತ್ತೆ ಅಂಥೇಳಿ, ನಿರ್ದುಷ್ಟಂ ದೋಷರಹಿತವಾಗಿರುತ್ತೆ, ರಸವತ್ ಒಳ್ಳೆ ರಸದಿಂದ ಕೂಡಿರುತ್ತೆ. ಅಂತಹ ವಾಕ್ಯ ಸ್ಪಷ್ಟವಾದ ಅವರ ವಚನಗಳು ಕಂಜನಂನ ಆನಂದಯತಿ, ಯಾರಿಗೆ ಆನಂದವನ್ನು ಉಂಟು ಮಾಡೋದಿಲ್ಲ ಅಂದರೆ ನಾವು ಸಮಾಧಾನ ಎಲ್ಲರಿಗೂ ಆನಂದ ಉಂಟು ಮಾಡೋದಿಲ್ಲ ಅಂತ ಹೇಳ್ಬೋದು. ಯಾಕೆ ಎಲ್ಲರಿಗೂ ಆನಂದ ಉಂಟು, ಕಂಜನಂ ಎಲ್ಲರಿಗೂ ಆನಂದ ಉಂಟು ಮಾಡಬೇಕಲ್ವಾ ಅಂದರೆ ಇಲ್ಲ, ದುಷ್ಟ ಜನರಿಗೆ ಅದು ಆನಂದ ಉಂಟು ಮಾಡೋದಿಲ್ಲ. ಯಾಕಂದರೆ ಅವ್ರ ಮಾತುಗಳನ್ನು ಚೆನ್ನಾಗಿ ಖಂಡನೆ ಮಾಡುತ್ತೆ. ದುಷ್ಟ ಜನರಿಗೆ ಆನಂದ ಕೊಡೋದಿಲ್ಲ. ಸಜ್ಜನರೆಲ್ಲರಿಗೂ ಕೂಡ ಯಾರಾದರೆ ಭಗವಂತನನ್ನು ಸರಿಯಾಗಿ ತಿಳ್ಕೋಬೇಕನ್ನುವ ಇಚ್ಛೆ ಇರುತ್ತೋ ಅಂಥವರೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತೆ ಅಂಥೇಳಿ ಅವರು ತಮ್ಮ ಲೌಕಿಕ ದೃಷ್ಟಾಂತಗಳಿಂದ ಮನಮುಟ್ಟುವ ಯುಕ್ತಿಗಳಿಂದ ಸ್ವಾರಸ್ಯಭರಿತವಾದ ನಿರೂಪಣೆಯಿಂದ ಮಾಡ್ತಾರೆ. ಅವರು ಮಾಡುವಂತಹ ಈ ಎಲ್ಲ ಲಕ್ಷಣಗಳಿಂದ ಕೂಡಿದ ವಾಕ್ಯಗಳು ಅನೇಕವಿದೆ. ಸೊ ಒಂದು ಉದಾಹರಣೆಗೆ ಒಂದನ್ನು ಕೊಡ್ತೀನಿ. ಈ ಸಗುಣ ನಿರ್ಗುಣ ಬ್ರಹ್ಮಗಳನ್ನು ಆ ಅದ್ವೈತವಾದಿಗಳು 2 ಬ್ರಹ್ಮರ ಸ್ವರೂಪವನ್ನು ಹೇಳ್ತಾರೆ. ಪಾರಮಾರ್ಥಿಕದಲ್ಲಿ ನಿರ್ಗುಣ ಬ್ರಹ್ಮ ಮಾತ್ರ ಇರ್ತಾನೆ, ವ್ಯಾವಹಾರಿಕದಲ್ಲಿ ಸಗುಣ ಬ್ರಹ್ಮ ವ್ಯಾವಹಾರಿಕದಲ್ಲಿ ಇರುವವನು ಮಾತ್ರ ಅಂಥೇಳಿ. ಸೊ ಈ ವಿಧವಾಗಿ 2 ಬ್ರಹ್ಮ ಪದಾರ್ಥಗಳನ್ನು ಅವರು ಚಿಂತನೆ ಮಾಡ್ತಾರೆ. ಅದಕ್ಕೆ ವಾದಿರಾಜ ಸ್ವಾಮಿಗಳವರು ಹೇಳ್ತಾರೆ, ಅವರು ಒಪ್ತಾರೆ, ನಾವು ಒಪ್ತೀವಿ, ಪರಮಾತ್ಮ ಪರಬ್ರಹ್ಮನಾದವನು ಸರ್ವೋತ್ತಮ ಅಂಥೇಳಿ. ಸರ್ವೋತ್ತಮವಾದ ವಸ್ತು ಒಂದೇ ಇರಬೇಕು. ಸೊ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಭಗವಂತ, ಸರ್ವೋತ್ತಮನಾಗಿದ್ದಾನೆ. ಹಾಗಿರಬೇಕಂದ್ರೆ ಸಗುಣ ಬ್ರಹ್ಮ ತಗೊಂಡರೆ ಎಲ್ಲ ಕಡೆ ವ್ಯಾಪ್ತವಾಗಿರುವ ಸಗುಣ ಬ್ರಹ್ಮ ಇದ್ದರೆ ಅವರು ಪಾರಮಾರ್ಥಿಕದಲ್ಲಿ ಹೇರುವಂತಹ ನಿರ್ಗುಣ ಬ್ರಹ್ಮಕ್ಕೆ ಸ್ಥಾನ ಎಲ್ಲಿದೆ, ಎಲ್ಲಿ ಜಾಗ ಇದೆ? ಯಾಕಂದರೆ ಸಗುಣ ಬ್ರಹ್ಮ ಸರ್ವೋತ್ತಮನಾಗಿ ಸರ್ವಸ್ಥಳಗಳಲ್ಲಿ ವ್ಯಾಪ್ತಿ ಅನ್ನುವ ಗುಣ ಇದೆ, ಅವನಿಗೆ ಸರ್ವವ್ಯಾಪ್ತನಾಗಿದ್ದಾನೆ. ಸೊ ನಿರ್ಗುಣ ಬ್ರಹ್ಮಕ್ಕೆ ಯಾವ ಗುಣವೂ ಇಲ್ಲ, ಸೊ ವ್ಯಾಪ್ತಿ ಗುಣವೂ ಇಲ್ಲ. ಮತ್ತೆ ಇರಬೇಕು ನಿರ್ಗುಣ ಬ್ರಹ್ಮ, ಹೇಗಿರಬೇಕು, ಎಲ್ಲಿರಬೇಕು, ಅವನಿಗಿರುವ ಜಾಗ ಇಲ್ಲಿ, ಯಾಕಂದ್ರೆ ಅವನು ಸರ್ವೋತ್ತಮನಾಗಿರಬೇಕು. ಅದೇ ಸರ್ವೋತ್ತಮ ಸಗುಣ ಬ್ರಹ್ಮನಾಗಿದ್ದಾನೆ, ನಿರ್ಗುಣ ಬ್ರಹ್ಮಗೆ ಇರ್ಲಕ್ಕೆ ಜಾಗ ಎಲ್ಲಿದೆ ಅಂತ ಹೇಳಿದರೆ ಚಮತ್ಕಾರವಾಗಿ ಹೇಳ್ತಾರೆ ಅವರು, ಮೊಲದ ಕೊಂಬುಗಳು 2 ಕೊಂಬುಗಳ ಮಧ್ಯೆ ಇರುವ ಜಾಗದಲ್ಲಿ ನಿರ್ಗುಣ ಬ್ರಹ್ಮನ ಇರಬಹುದು ಅಂಥೇಳಿ. ಅಂದರೆ ಮೊಲದ ಕೊಂಬುಗಳೇ ಇರೋದಿಲ್ಲ, ಮೊಲದ ಕೊಂಬು ಅನ್ನೋದು ಅಭಾವ ವಸ್ತು. ಅಂತಹ ಇಲ್ಲದಿರುವ ಮೊಲದ ಕೊಂಬುಗಳ ಮಧ್ಯಸ್ಥಳ ಅದೂ ಇಲ್ಲ. ಆದ ಮಧ್ಯಸ್ಥಳ ಇಲ್ಲ ಅಂದರೆ ಅಲ್ಲಿ ನಿರ್ಗುಣ ಬ್ರಹ್ಮ ಅಂತಹ ಇಲ್ಲದಿರುವ ಯಾಕಂದ್ರೆ ನಿರ್ಗುಣ ಬ್ರಹ್ಮ ಅನ್ನುವುದು ಇಲ್ಲದಿರುವ ವಸ್ತು. ಅಂತಹ ಇಲ್ಲದಿರುವ ನಿರ್ಗುಣ ಬ್ರಹ್ಮ ಇರಬೇಕಂದ್ರೆ ಅಂತಹ ಇಲ್ಲದಿರುವ ವಸ್ತು ಜಾಗದಲ್ಲಿಯೇ ಹೋಗಬೇಕು. ಸೊ ಆ ಮೊಲದ ಕೊಂಬುಗಳ ಮಧ್ಯಸ್ಥಳ ನಿರ್ಗುಣ ಬ್ರಹ್ಮ ಇರಲಿಕ್ಕೆ ಸರಿಯಾದ ಸ್ಥಳ ಅಂಥೇಳಿ ಬಹಳ ಚಮತ್ಕಾರವಾಗಿ ಅವರು ಹೇಳ್ತಾರೆ. ಈ ವಿಧವಾಗಿ
ಇಂತಹ ಅದು ಸವಿನೋದಂ ಸಾಟ್ಟಹಾಸಂ ಸಸ್ಮಿತಂ ಅನ್ನುವ ಈ ವಚನಗಳಿಗೆ ಅನ್ವಯವಾಗಿರುವಂತಹ ಸುಂದರವಾದ ವಚನ. ಸೊ ಅದೇ ವಿಧವಾಗಿ ಇಲ್ಲಿ ಕೂಡ ಇವರು ಈ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೊದಲು ಗ್ರಂಥ ಆರಂಭದಲ್ಲೇ ಹೇಳ್ತಾರೆ, ವಾದಿರಾಜಾಭಿದಃ ಸೋಹಂ ಶ್ರುತಿತತ್ವ ಪ್ರಕಾಶಿಕಾಂ ಅಪೌಘ ನಾಶಿಕಾಂ ವಿದ್ವಜ್ಜನ ವಕ್ತೃ ಪ್ರಕಾಶಿಕಾಂ ವಿಚಿತ್ರ ವಿಮಲಾರ್ಥೌಘ ಸಾಧಿಕಾಂ ಸತ್ ಪ್ರಮೋದಿಕಾಂ ಕರೋಮಿ ದುರ್ಮತಧ್ವಾಂತ ಬಾಧಿಕಾಂ ಮೋಕ್ಷ ಸಾಧಿಕಾಂ ಅಂತೇಳಿ ಗ್ರಂಥವನ್ನು ಆರಂಭ ಮಾಡ್ತಾರೆ. ವಾದಿರಾಜ ಸ್ವಾಮಿಗಳಂತ ಹೆಸರಿರುವಂಥ ನಾನು ಸೋಹಂ ಶ್ರುತಿತತ್ವ ಸೋಹಂ ಅಂತ ಅವರು ಸಹ ಅಹಂ ಭಗವಂತ ಅವನೇ ನಾನು ಅಂತ ಹೇಳುವಂತಹ ವೇದವಾಕ್ಯಗಳನ್ನು ತಗೊಂಡು ಆ ಶ್ರುತಿವಾಕ್ಯಗಳಲ್ಲಿ ಅದರ ತತ್ವವನ್ನು ಪ್ರಕಾಶಿಸುವಂತಹದ್ದು, ಅಪೌಘ ನಾಶಿಕಾಂ ಮಹಾಪಾಪಗಳನ್ನು ನಾಶ ಮಾಡುವಂತಹದ್ದು, ವಿದ್ವಜ್ಜನ ವಕ್ತೃ ಪ್ರಕಾಶಿಕಾಂ ವಿದ್ವಜ್ಜನ ಯಾರಿದ್ದಾರೆ ಅಂದರೆ ಒಳ್ಳೆ ಜ್ಞಾನಿಗಳಾದವರು ಅವರಿಗೆ ವಕ್ತೃತ್ವವನ್ನು ಅವರು ಮಾತಾಡಲಿಕ್ಕೆ ಬೇಕಾದ ಅಂಶಗಳನ್ನು ತಿಳಿಸಿಕೊಡುವಂತಹ ಪ್ರಕಾಶವನ್ನು ಕೊಡುವಂತಹ ಗ್ರಂಥವಾಗಿದೆ. ವಿಚಿತ್ರ ವಿಮಲ ಅರ್ಥ ಓಘ ಸಾಧಿಕಾಂ ವಿಚಿತ್ರವಾದಂತಹದ್ದು ಅಂದರೆ ಬಹಳ ಚಮತ್ಕಾರಗಳಿಂದ ಯುಕ್ತಿಗಳಿಂದ ಕೂಡಿರುವಂತಹದ್ದು, ಶುದ್ಧವಾಗಿರುವಂತಹದ್ದು, ಅರ್ಥ ಸಹಿತವಾಗಿರುವಂತಹದ್ದು, ಅಂತಹ ಸಾಧನೆ ಮಾಡುವ ಅದನ್ನು ಸಾಧಿಸುವಂತಹ ಗ್ರಂಥವಾಗಿದೆ. ಸತ್ ಪ್ರಮೋದಿಕಾಂ ಸಜ್ಜನರಿಗೆ ಆನಂದವನ್ನು ಕೊಡುವಂತಹದ್ದಾಗಿದೆ. ಅಂತಹ ದುರ್ಮತ ಧ್ವಾಂತ ಬಾಧಿಕಾಂ ಕೆಟ್ಟ ಮತಗಳನ್ನು ಕತ್ತಲಿನ ಮಾರ್ಗವನ್ನು ದೂರ ಮಾಡಿ ಅದಕ್ಕೆ ಬಾಧೆ ಉಂಟು ಮಾಡುತ್ತಾ ಮೋಕ್ಷ ಸಾಧಿಕ ಮೋಕ್ಷವನ್ನು ಸಾಧಿಸುವಂತಹ ಈ ಗ್ರಂಥವನ್ನು ನಾನು ರಚನೆ ಮಾಡ್ತಾ ಇದ್ದೀನಿ ಅಂಥೇಳಿ ವಾದಿರಾಜ ಸ್ವಾಮಿಗಳು ಆ ಗ್ರಂಥದ ಉದ್ದೇಶವನ್ನು ತಿಳಿಸಿಕೊಡ್ತಾ ಗ್ರಂಥ ಆರಂಭ ಮಾಡ್ತಾರೆ. ಅಲ್ಲಿ ಮೊದಲು ಅವರು ತಗೊಂಡಿರುವಂತಹ ವಾಕ್ಯ ನೇಹ ನಾನಾಸ್ತಿ ಕಿಂಚನ. ಇದಕ್ಕೆ ಅದ್ವೈತಿಗಳೇನೇ ಹೇಳ್ತಾರೆ, ನೇಹ ನಾನಾಸ್ತಿ ಕಿಂಚನ ಇಹ ನಾನಾ ನ ಅಸ್ತಿ ಕಿಂಚನ ನಾನಾ ನಾಸ್ತಿ. ಅಂದರೆ ಇಲ್ಲಿ ಅನೇಕ ಮಂದಿ ಜೀವರು ಕಾಣಿಸ್ತಾರೆ, ಆದರೆ ಇದೆಲ್ಲ ಮಿಥ್ಯ. ಇಷ್ಟು ಜೀವರಾಶಿಗಳು ಕೂಡ ಯಾರ್ಯಾರು ಜೀವರಿದ್ದಾರೋ ಇವರೆಲ್ಲರೂ ಕೂಡ ಪರಬ್ರಹ್ಮನೇ ಆಗಿದ್ದಾರೆ, ಎಲ್ಲರೂ ಪರಬ್ರಹ್ಮನೇ. ಈ ನಾನಾ ವಿಧವಾದ ಜೀವರಾಶಿಗಳಂತ ಇರೋದು ಇದು ಇಲ್ಲ. ಕಿಂಚನ ನ ಅಸ್ತಿ, ಯಾವುದು ಇಲ್ಲ, ಎಲ್ಲರೂ ಬ್ರಹ್ಮವೇ, ಎಲ್ಲ ಬ್ರಹ್ಮ ಪದಾರ್ಥವೇ ಅಂಥೇಳಿ ಅವರು ಹೇಳ್ತಾರೆ. ಈ ವಿಧವಾಗಿ ಅದ್ವೈತಿಗಳ ಅಭಿಪ್ರಾಯ ಹೇಳಿದರೆ ಅವರು ಸರಿ ಯಾವುದೂ ಇಲ್ಲ, ನಾನಾ ಜೀವರಾಶಿಗಳಿದ್ದಾರೆ, ಎಲ್ಲರೂ ಕೂಡ ಬ್ರಹ್ಮನೇ ಆಗಿದ್ದಾರೆ ಅಂತ ಹೇಳಿದರೆ ಕಿಂಚನ ಅನ್ನುವುದು ಕೇವಲ ಜೀವರಾಶಿಗಳಿಗೆ ಹೇಳಬೇಕಾಗಿಲ್ಲ. ಅವರ ಉದ್ದೇಶ ಅವರ ಅಪ್ರೋಚ್ ತಗೊಂಡ್ರೆ ಕಿಂಚನ ನಾನಾ ಅಸ್ತಿ, ಇಷ್ಟು ನಿಮಗೆ ಜೀವರು ಕಾಣಿಸ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ಭಗವಂತನೇ ಆಗಿದ್ದಾರೆ. ಕಿಂಚನ ನ ಅಸ್ತಿ, ಬೇರೆ ಯಾವುದೂ ಇಲ್ಲ ಅಂತ ಹೇಳಿದರೆ ಜಡ ಪದಾರ್ಥಗಳು, ಕಿಂಚನ ಅನ್ನೋದು ಜೀವರಿಗೆ ಮಾತ್ರ ಅಲ್ಲ, ಜಡ, ಇವೆಲ್ಲ ಜಡ ಪದಾರ್ಥಗಳು ಕೂಡ ಭಗವಂತನೇ ಆಗಿರಬೇಕು. ಅಂದರೆ ಕೇವಲ ಜೀವರೇ ಅಲ್ಲ, ಎಲ್ಲ ಜಡವೂ ಕೂಡ ಭಗವಂತ ಆಗಿರಬೇಕು. ಅವರ ಅಪ್ರೋಚ್ ತಗೊಂಡ್ರೆ ಕಿಂಚನ ನ ಅಸ್ತಿ, ಬೇರೆ ಯಾವುದೂ ಇಲ್ಲ, ಭಗವಂತನೇ ಇದ್ದಾನೆ. ನಾನಾ ವಸ್ತುಗಳು, ನಾನಾ ಜೀವರು ಯಾರು ಕಾಣ್ತಾ ಇದ್ದಾರೋ ಇವರೆಲ್ಲರೂ ಭಗವಂತನೇ ಆಗಿದ್ದಾರೆ, ಅಂದರೆ ಬ್ರಹ್ಮನೇ ಆಗಿದ್ದಾರೆ ಅಂತ ಹೇಳಿದರೆ ನಾನಾ ಜಡ ಪದಾರ್ಥಗಳು ಯಾರು ಕಾಣ್ತಾ ಇದ್ದೋ ಅವೆಲ್ಲವೂ ಕೂಡ ಪರಬ್ರಹ್ಮನೇ ಆಗಿರಬೇಕು. ಸೊ ಕಿಂಚನ ಅನ್ನುವ ಶಬ್ದ ಕೇವಲ ಚೈತನ್ಯಕ್ಕೆ ಅಂತ ಹೇಗೆ ಹೇಳ್ತೀರಾ, ಜಡಕ್ಕೂ ಅನ್ವಯ ಮಾಡಬಹುದು. ಆವಾಗ ಈ ಶ್ರುತಿವಾಕ್ಯಕ್ಕೆ ಅರ್ಥವೇ ಇಲ್ಲದೆ, ಸೊ ಅದ್ವೈತಿಗಳ ಅಭಿಪ್ರಾಯವನ್ನು ತಗೊಂಡರೆ ಕಿಂಚನ ಶಬ್ದ ಜಡ ಪದಾರ್ಥವನ್ನು ಕೂಡ ತಿಳಿಸಬಹುದಾದ ಕಾರಣದಿಂದ ಈ ಶ್ರುತಿವಾಕ್ಯಕ್ಕೆ ಅರ್ಥವಿಲ್ಲದೆ ಆಗಿಬಿಡುತ್ತೆ. ಸೊ ಆ ಕಾರಣದಿಂದ ಇಲ್ಲಿ ನಾವು ಹಾಗೆ ತಗೊಳ್ಳಕ್ಕಿಲ್ಲ, ಅವರ ಅರ್ಥವನ್ನು ಅಪ್ರೋಚ್ ತಗೊಳ್ಳಕ್ಕಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸರ್ವನಾಮ ಸರ್ವಸಂಗ್ರಾಹಕ, ಅಜಡ ಪ್ರಪಂಚದಿಂದ ಜೀವನನ್ನು ಮಾತ್ರ ಹೇಳ್ತಾ ಇದೆ ಅಂತ ಅವರು ಅದನ್ನು ಸಂಕೋಚ ಮಾಡಿ ಹೇಳಬೇಕಾಗಿ ಬರುತ್ತೆ. ಅಂತಹ ಸಂಕೋಚವಾದ ಮಾಡಬೇಕು ಅವರು. ಸೊ ಹಾಗೆ ಸಂಕೋಚ ಮಾಡಿದರೆ ನೀವು ಬೇರೆ ಅರ್ಥವನ್ನು ಕೂಡ ಮಾಡ್ರಿ, ಸರಿಯಾದ ಅರ್ಥ, ಇಂತಹ ತಪ್ಪು ಅರ್ಥವನ್ನು ಯಾಕೆ ಮಾಡಬೇಕು ಅಂಥೇಳಿ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಆ ಕಾರಣದಿಂದ ವಾದಿಪದಾಳಿ ಯಾರು ಇನ್ನೊಂದು ಅಷ್ಟೇ ಅಲ್ಲದೆ ಅವರ ಇನ್ನೊಂದು ಅಪ್ರೋಚ್ ತಗೊಂಡು ಇನ್ನೊಂದು ದೋಷ ಏನು, ಕಿಂಚನ ಆಸ್ತಿ, ನಾನಾ ಜೀವರಾಶಿಗಳು ಯಾವುದೂ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿದ್ರೆ ಏನಾಯಿತು, ವಾದಿಗಳು ಇಲ್ಲ, ಪ್ರತಿವಾದಿಗಳು ಇಲ್ಲ, ನಾನಾತ್ವ ಇಲ್ಲ, ಭಿನ್ನತ್ವ ಇಲ್ಲ, ಭಗವಂತನೇ ಎಲ್ಲರೂ ಆಗಿದ್ದಾರೆ. ಆವಾಗ ವಾದಿ ಪ್ರತಿವಾದಿ ಎಲ್ಲ ಭಗವಂತನೇ ಒಂದೇ ಆಗಿದ್ದಾರೆ, ವಾದಿ ಪ್ರತಿವಾದಿಗಳೇ ಇಲ್ಲ. ವಾದಿ ಪ್ರತಿವಾದಿಗಳಿಲ್ಲ ಅಂತ ಹೇಳಿದರೆ ಶಾಸ್ತ್ರಾರ್ಥ ವಿಚಾರಕ್ಕೆ ಅವಕಾಶವೇ ಇಲ್ಲ. ಶಾಸ್ತ್ರಾರ್ಥ ಯಾರು ಮಾಡಬೇಕು, ವಾದಿ ಪ್ರತಿವಾದಿಗಳಿದ್ರೆ ಶಾಸ್ತ್ರಾರ್ಥ ಮಾಡಬೇಕು. ಎಲ್ಲರೂ ಒಂದೇ, ವಾದಿಯೂ ಒಂದೇ, ಪ್ರತಿವಾದಿಯೂ ಒಂದೇ, ಎಲ್ಲರೂ ಬ್ರಹ್ಮ. ಇನ್ನು ಆವಾಗ ಶಾಸ್ತ್ರ ವಿಚಾರಕ್ಕೆ ಅವಕಾಶವೇ ಇಲ್ಲ. ಆವಾಗ ನಾವು ಏನು ಚರ್ಚೆ ಮಾಡಬೇಕು ಇನ್ನು ಅಂಥೇಳಿ, ಅದಕ್ಕೆ ಜೀವ ಅಭಾವೇಚ ಕೋ ಭಕ್ತ ಪ್ರತಿಭಕ್ತ ಚ ಕೋ ವದ ಅಂಥೇಳಿ. ಜೀವ ಅನ್ನುವುದೇ, ಜೀವ ಬ್ರಹ್ಮನಿಗಿಂತ ಬೇರೆಯಾದ ಜೀವನೇ ಇಲ್ಲ ಅಂತ ಹೇಳಿದರೆ, ಜೀವ ಅಭಾವವಿದ್ದರೆ ಯಾರು ಭಕ್ತ ಯಾರು ಪ್ರತಿಭಕ್ತ ಹೇಳಪ್ಪ, ಏನು ಅರ್ಥವಿಲ್ಲದೆ ಮಾತಾಗಿಬಿಡುತ್ತೆ ಅಂಥೇಳಿ ಹೇಳಿ. ಅಷ್ಟೇ ಅಲ್ಲದೆ ಈ ಜೀವ ಬ್ರಹ್ಮ ಐಕ್ಯವನ್ನು ಈ ವಾದ ಹೇಳುತ್ತೆ ಅಂತ ಹೇಳಿದರೆ
ಅಲ್ಪಜ್ಞಾತ್ವಾದಿ ವಿಶಿಷ್ಟವಾದಂತಹ ಜೀವನಿಗೆ ಸರ್ವಜ್ಞಾತ್ವಾದಿ ವಿಶಿಷ್ಟವಾದಂತಹ ಬ್ರಹ್ಮನಿಂದ ಐಕ್ಯ ಹೇಗೆ ಯುಕ್ತಿಗೂ ವಿರೋಧವಾಗುತ್ತೆ. ನೀವು ಯಾವುದೇ ಒಂದು ವಸ್ತು ಇದು ಒಂದೇ ವಸ್ತು ಅಂತ ಹೇಳಬೇಕಂತ ಹೇಳಿದರೆ ಸಮಾನವಾದ ಲಕ್ಷಣ ಇದ್ದರೆ ಅದನ್ನು ಇದು ಅದು ಅಂತ ಒಬ್ಬನು ಇರ್ತಾನೆ, ಮಹಾಪರಾಕ್ರಮಶಾಲಿಯಾಗಿದ್ದ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಬೇರೆ ಡ್ರೆಸ್ ಹಾಕೊಂಡು ಬಂದರೂ ಕೂಡ ಅವನು ಮಹಾಪರಾಕ್ರಮಶಾಲಿ ಇದ್ದರೆ ನೋಡ್ರಿ ಇವನು ಬೇರೆ ಡ್ರೆಸ್ ಹಾಕೊಂಡಿದ್ದಾನೆ, ಅವನೇ ಇವನು, ನಾನು ನಿನ್ನೆ ನೋಡಿದೆ ಅವನು ಪರಾಕ್ರಮಶಾಲಿ, ಇದು ಬೇರೆ ಡ್ರೆಸ್ ಹಾಕೊಂಡಿದ್ದಾನೆ, ಇವನೇ ಅವನಂತ ನಾವು ಹೇಳ್ತೀವಿ. ಯಾಕೆಂದ್ರೆ ನಿನ್ನೆ ನೋಡಿದವನು ಇವತ್ತು ನೋಡಿದವನು ಬೇರೆ ಡ್ರೆಸ್ ಇದ್ದರೂ ಕೂಡ ಅವನು ಒಬ್ಬನೇ. ಪರಾಕ್ರಮತ್ವ ಅನ್ನುವ ಲಕ್ಷಣ ಇದೆ. ನಿನ್ನೆ ಒಬ್ಬನು ಒಂದು ಡ್ರೆಸ್ ಹಾಕೊಂಡು ಬಂದಿರ್ತಾನೆ, ಅದೇ ಡ್ರೆಸ್ ಹಾಕೊಂಡು ಇವತ್ತು ಒಬ್ಬನು ಬರ್ತಾನೆ, ಅವನು ಮಹಾಭೀರುವಾಗಿರ್ತಾನೆ. ಸೊ ನಿನ್ನೆ ಅವನು ಇವನು ಒಂದೇ ಅಂತ ಯಾರು ಹೇಳುದು? ವಿರುದ್ಧ ಗುಣಗಳಿರುವ ಎರಡು ವಸ್ತುಗಳನ್ನು ಸೇರಿಸಿ ಇವೆರಡು ಒಂದೇ ಅಂತ ಯಾರು ಹೇಳುವುದಿಲ್ಲ. ಈ ವಿಧವಾಗಿ ಅಲ್ಪಜ್ಞತ್ವ ಅನ್ನುವ ಲಕ್ಷಣ ಇರುವಂತಹ ಜೀವನಿಗೂ ಸರ್ವಜ್ಞತ್ವ ಅನ್ನುವ ಲಕ್ಷಣ ಇರುವ ಭಗವಂತನಿಗೂ ಐಕ್ಯ ಭಾವ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಯುಕ್ತಿಗೂ ವಿರೋಧವಾಗಿದೆ ಅಂಥೇಳಿ ಅದೇ ಹೇಳ್ತಾರೆ. ಜೀವಸ್ಯ ಬ್ರಹ್ಮಣೈಕ್ಯಂ ಯತ್ತಚ್ಚ ಯುಕ್ತಿ ಬಹಿಷ್ಕೃತಂ ಯಥೋ ವಿರುದ್ಧಯೋರೈಕ್ಯಂ ನ ವದಂತಿ ವಿಚಕ್ಷಣ ಅಂತೇಳಿ. ವಿಚಕ್ಷಣ ಜ್ಞಾನ ಉಳ್ಳವರು, ಒಳ್ಳೆ ಶುದ್ಧವಾದ ಜ್ಞಾನ ಉಳ್ಳವರು ಜೀವ ಬ್ರಹ್ಮರಿಗೆ ಐಕ್ಯವನ್ನು ಅವರು ಹೇಳೋದಿಲ್ಲ. ಅದು ಯುಕ್ತಿ ಬಹಿಷ್ಕೃತಂ, ಯುಕ್ತಿಗೆ ವಿರುದ್ಧವಾಗಿರುವಂತಹದ್ದು, ಯುಕ್ತಿಯುಕ್ತವಲ್ಲ ಮಾತು, ಅದು ಯಾರು ಹೇಳೋದಿಲ್ಲ ಅಂಥೇಳಿ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮ ಭಿನ್ನವಾದದ್ದೆಲ್ಲ ಅಸತ್ಯ. ನಾವು ಇದೆಲ್ಲ ಇದ್ದರೆ ತಾನೇ ಪ್ರಾಬ್ಲಮ್. ಬ್ರಹ್ಮ ಭಿನ್ನವಾದದ್ದೆಲ್ಲ ಅಸತ್ಯ ಅಂತ ಒಪ್ಪಿದರೆ ಮಾಯೆಗಳ ಮತಗಳು, ಮಾಯಾವಾದ ಅದ್ವೈತವಾದ ಮತದಲ್ಲಿ, ಆವಾಗ ಮೋಕ್ಷ ಅನ್ನುವುದು ಸರಿ, ಬ್ರಹ್ಮ ಭಿನ್ನವೆಲ್ಲವೂ ಅಸತ್ಯ ಅಂದರೆ ಮೋಕ್ಷ. ಅದು ಮೋಕ್ಷ ಅಂದ್ರೆ ಏನು? ಅವರ ದೃಷ್ಟಿಯಲ್ಲಿ ಮೋಕ್ಷ ಏನು? ಅವಿದ್ಯಾ ನಿವೃತ್ತಿ ರೂಪ ಮೋಕ್ಷ ಅಂತ ಅವರು ಹೇಳ್ತಾರೆ. ಎಲ್ಲರೂ ಅವಿದ್ಯೆ ಹೋಗಬೇಕು. ಯಾವಾಗಾದರೆ ಜೀವನಿಗೆ ಅವಿದ್ಯೆ ಹೋಗುತ್ತೋ ತಾನೇ ಬ್ರಹ್ಮ ಅಂತ ತಿಳ್ಕೊಳ್ತಾನೋ ಆವಾಗ ಮೋಕ್ಷ ಅಂತ. ನಾವು ಅವಿದ್ಯೆ ಮೋಕ್ಷದ ಫೈನಲ್ ಔಟ್ಕಮ್ ಡಿಫರೆನ್ಸ್ ಇದ್ರೂ ಕೂಡ ಅವಿದ್ಯಾ ನಿವೃತ್ತಿ ಅನ್ನೋದಿದೆ. ಅವಿದ್ಯಾ ನಿವೃತ್ತಿ ಸತ್ಯವೋ ಅಸತ್ಯವೋ ಅಂದ್ರೆ ಅದ್ವೈತಿಗಳ ಹೇಳಿದಂತಹ ಅವಿದ್ಯಾ ನಿವೃತ್ತಿ ಅದು ಸತ್ಯವೋ ಮಿಥ್ಯವೋ ಅಂತ ಹೇಳಿದ್ರೆ ಅದು ಸತ್ಯ ಅಂತ ಅವರು ಒಪ್ಪಿದರೆ ಆವಾಗ ಬ್ರಹ್ಮಕ್ಕಿಂತ ಭಿನ್ನವಾದ ಇನ್ನೊಂದು ಸತ್ಯ ಇದ್ದಂತೆ ಆಗತ್ತೆ. ಅವರು ಸತ್ಯ ಅಂತ ಒಪ್ಪೋದೇ ಇಲ್ಲ, ಸತ್ಯ ಅಂತ ಒಪ್ಪೋದಿಲ್ಲ. ಯಾಕಂದ್ರೆ ಬ್ರಹ್ಮ ಭಿನ್ನವಾದ ಸತ್ಯ ಯಾವುದೂ ಇಲ್ಲ. ಆಗ ಅವಿದ್ಯಾ ನಿವೃತ್ತಿ ನಿಮಗೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಗೆ ಮೋಕ್ಷ ಇಲ್ಲವೇ ಇಲ್ಲ. ಅವಿದ್ಯಾ ನಿವೃತ್ತಿ ಅನ್ನುವ ಸತ್ಯ ಇಲ್ಲ, ಆ ಕಾರಣದಿಂದ ನಿಮಗೆ ಮೋಕ್ಷವೂ ಇಲ್ಲ. ಸೊ ಈ ಅವಿದ್ಯಾ ನಿವೃತ್ತಿ ರೂಪವಾದ ಅದು ಅಂತಹ ಅಜ್ಞಾನ ಧ್ವಂಸವಾಗುವಂತಹ ಒಂದು ಪರಿಸ್ಥಿತಿ ಅವರಿಗಿಲ್ಲ. ಆದ ಕಾರಣದಿಂದ ಅವರಿಗೆ ಮೋಕ್ಷವೇ ಮಿಥ್ಯ ಆಗಿಬಿಡುತ್ತೆ, ಇಂತಹ ಒಂದು ದುಸ್ಥಿತಿ ಅವರಿಗೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾ ಅಭಾವ ರೂಪ ಧರ್ಮ ಅದ್ವೈತಂ ಜ್ಞಂತಿ ಅನ್ನುವ ನ್ಯಾಯದಿಂದ ಅಭಾವ ರೂಪ ಎಲ್ಲವೂ ಅಭಾವ, ಏನೂ ಇಲ್ಲ ಏನಿಲ್ಲ ಅಂದರೆ ಮೋಕ್ಷವೂ ಇಲ್ಲ ಅನ್ನುವ ಒಂದು ದುಸ್ಥಿತಿ ಅವರಿಗೆ ಬರುತ್ತೆ. ಅದ್ವೈತ ಅವರೇ ಸೆಲ್ಫ್ ಡಿಸ್ಟ್ರಕ್ಟಿವ್ ಥಿಯರಿನಲ್ಲಿ ಬಿದ್ದು ಬಿಡ್ತಾರೆ ಅಂಥೇಳಿ ಹೇಳ್ತಾರೆ. ಆ ಕಾರಣದಿಂದ ಆ ವಿಧವಾಗಿ ಚಿಂತನೆ ಮಾಡಲಿಕ್ಕಿಲ್ಲ ಅಂಥೇಳಿ. ಇನ್ನೊಂದು ಅವರು ಒಂದು ಚಮತ್ಕಾರವಾದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅಳಿಯ ಬರ್ತಾನೆ, ಅಳಿಯ ಬ್ರಾಹ್ಮಣ, ಒಳ್ಳೆ ಬ್ರಾಹ್ಮಣ, ಅಳಿಯ ಎರಡು ಆಗಿದ್ದಾನೆ. ಮಾವ ಅಳಿಯನಿಗೆ ಬ್ರಾಹ್ಮಣನಿಗೆ ಭೋಜನ ಹಾಕೋದು ಮಾವನಿಗೆ ಅಷ್ಟು ಇಷ್ಟ ಇಲ್ಲ. ಬ್ರಾಹ್ಮಣ ಭೋಜನ ಅನ್ನೋದರಲ್ಲಿ ಅವನು ನಂಬೋದಿಲ್ಲ. ಅಳಿಯ ಅಂತಿದ್ರೆ ಅಳಿಯ ಇದ್ದಾನಲ್ಲವ, ಅಳಿಯನಿಗೆ ಭೋಜನ ಹಾಕಬೇಕು. ಅಳಿಯ ಅನ್ನುವ ದೃಷ್ಟಿಯಿಂದ ಆದರೂ ಅವನು ಅಳಿಯಗೆ ನಾನು ಬ್ರಾಹ್ಮಣ ಭೋಜನಕ್ಕೆ ನನಗೆ ಇಚ್ಛೆ ಇಲ್ಲ, ಅದಕ್ಕೆ ನಾನು ಅಳಿಯನಿಗೆ ಊಟ ಹಾಕೋದಿಲ್ಲ ಅಂತ. ಅಳಿಯನೂ ಆಗಿದ್ದಾನೆ, ಬ್ರಾಹ್ಮಣನೂ ಆಗಿದ್ದಾನೆ, ಎರಡೂ ಆಗಿದ್ದಾನೆ. ಆ ಕಾರಣದಿಂದ ಅಂತಹ ಅಳಿಯನಿಗೆ ಸತ್ಕಾರ ಮಾಡ್ತಾನೋ ಇಲ್ಲವೋ ಅವನು, ಯಾರಾದರೂ ಮಾಡ್ತಾರೆ. ಯಾಕಂದರೆ ಅಳಿಯ ಅನ್ನುವ ಒಂದು ವ್ಯಕ್ತಿಗೆ ಸತ್ಕಾರ ಮಾಡಬೇಕಾದ್ದರಿಂದ ಮಾಡ್ತಾರೆ. ಸೊ ಜಾಮಾತೃತ್ವ ಅನ್ನೋದು ಅಂದರೆ ಜಾಮಾತ ಅಂದರೆ ಅಳಿಯ. ಸೊ ಅಳಿಯತನ, ಈ ಜಾಮಾತೃತ್ವವೂ ಇದೆ. ಆವಾಗ ಅವನಿಗೆ ವಿಪ್ರತ್ವ ದೃಷ್ಟಿಯಿಂದ ಅವನಿಗೆ ಮರ್ಯಾದೆ ಕೊಡಬೇಕನ್ನುವ ದೃಷ್ಟಿ ಇಲ್ಲದೇ ಇದ್ದರೂ ಕೂಡ ಜಾಮಾತೃತ್ವ ದೃಷ್ಟಿಯಿಂದ ಮರ್ಯಾದೆ ಕೊಡಲೇಬೇಕು. ಅವರಿಗೆ ಒಟ್ಟಿಗೆ ಏನು, ಈ ಜಗತ್ತೆಲ್ಲ ಒಂದು ಅಭಾವ ರೂಪವಾಗಿದೆ, ಅಭಾವತ್ವ ಇದೆ, ಇದಕ್ಕೆ ಅಭಾವ ಲಕ್ಷಣ ಇದೆ ಅಂತ ಹೇಳಿ ನಾವು ಆ ವಿಧವಾಗಿ ನಾವು ಹೇಳಬೇಕು. ಯಾಕಂದರೆ ಬ್ರಹ್ಮಕ್ಕಿಂತ ಭಿನ್ನವಾದ ವಸ್ತುವಿನಲ್ಲಿ ಒಂದು ಅಭಾವತ್ವ ಹೇಳಬೇಕಂತೇಳಿ. ನೀವು ಒಂದು ಅಭಾವತ್ವ ಹೇಳಬೇಕಾ? ಸರಿ, ಹೀಗೆ ಹೇಳ್ರಿ. ಈ ಜಗತ್ತಿನಲ್ಲಿ ಅಭಾವದ ಅಭಾವ ಇದೆ, ದಟ್ ಈಸ್ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಎ ನಾನ್ ಎಕ್ಸಿಸ್ಟೆನ್ಸ್. ಈ ಜಗತ್ತು ನೀವು ಇಲ್ಲ ಇಲ್ಲ ಅಂತ ಹೇಳಿದ ಇಲ್ಲ ಅನ್ನೋದಿಲ್ಲ ಈ ಜಗತ್ತಿಗೆ. ಸೊ ಡಬಲ್ ನೆಗೆಟಿವ್ ಮೇಕ್ಸ್ ಎ ಪಾಸಿಟಿವ್ ಅಂತ ಹೇಳ್ದಂಗೆ ನಿಮ್ಗೆ ಅಭಾವ ಬೇಕಲ್ಲವ, ಅಭಾವದ ಅಭಾವವನ್ನು ತಗೊಳ್ರಿ. ಈ ಜಗತ್ತು ಅಭಾವ, ಒಂದು ಯಾವುದೋ ಒಂದು ಅಭಾವ ಲಕ್ಷಣ, ಈ ಜಗತ್ತಿಗೆ ಒಂದು ಒಳ್ಳೆ ಕಂಪ್ಲೀಟ್ ಲಕ್ಷಣ ಒಂದು ಇಲ್ಲ ಅಂತ ಹೇಳಬೇಕು. ಯಾವ ಲಕ್ಷಣ ಇಲ್ಲ ಅಂತ ಹೇಳ್ಬೇಕಂದ್ರೆ ಅಭಾವ ಲಕ್ಷಣ ಇಲ್ಲ ಅಂತ ತಿಳ್ಕೊಳ್ರಿ. ನಿಮಗೆ ಬ್ರಹ್ಮ ಭಿನ್ನವಾದ ವಸ್ತುವಿನ ಮೇಲೆ ಎಲ್ಲದಕ್ಕೆ ಒಂದು ಬ್ರಹ್ಮ ಭಿನ್ನವಾದ ವಸ್ತುವಿನ ಮೇಲೆ ದ್ವೇಷ, ಅದು ಬೇಡ, ಬ್ರಹ್ಮ ಭಿನ್ನವಾದ ವಸ್ತು ಬೇಡ, ಅದಕ್ಕೆ ಅಭಾವ ಬೇಕು ಅಂತ ಹೇಳಿದೆ. ಬ್ರಹ್ಮ ಭಿನ್ನವಾದಂತಹ, ಬ್ರಹ್ಮಕ್ಕಿಂತ ಬೇರೆ ಆದಂತಹ ಈ ಜಗತ್ತೆಲ್ಲವೂ ಕೂಡ ಅಭಾವ ರೂಪ. ನಿಮಗೆ ಯಾವುದೊಂದು ಅಭಾವ ಬೇಕು ತಾನೆ, ಅಭಾವದ ಅಭಾವ ತಗೊಳ್ರಿ. ಆವಾಗ ಜಗತ್ತಿನ ಸತ್ಯತ್ವವನ್ನು ಒಪ್ಪರಿ. ಅಂದರೆ ಜಗತ್ತಿನ ಸತ್ಯತ್ವವನ್ನು ನೀವು ಒಪ್ಪಲೇಬೇಕು. ದೇಸ್ ನೋ ಅದೇ. ಸೊ ಅಭಾವ
ತಗೊಳ್ಳುವ ಮೂಲಕವಾಗಿ ಈ ಭಾವವನ್ನು ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ದ ಟ್ರೂತ್ಫುಲ್ನೆಸ್ ಅಂಡ್ ಎಕ್ಸಿಸ್ಟೆನ್ಸ್ ಆಫ್ ದ ಯೂನಿವರ್ಸ್ ಯು ಹ್ಯಾವ್ ಟು ಆಕ್ಸೆಪ್ಟ್. ಆ ವಿಧವಾಗಾದ್ರೆ ಮರ್ಯಾದ, ಒಂದು ಜಾಮಾತೃ ಅಳಿಯಕ್ಕೆ ಮರ್ಯಾದೆ ಕೊಟ್ಟಂತೆ ಈ ಜಗತ್ತಿಗೆ ಭಾವತ್ವ, ಅಭಾವದ ಅಭಾವವನ್ನು ನೀವು ಒಂದು ಅಭಾವ ಬೇಕು ಅಂತ ಹೇಳಿದ್ರು ಅಭಾವದ ಅಭಾವ ತಗೊಂಡ್ರೆ ಅದು ಭಾವರೂಪವಾಗುತ್ತೆ. ಆ ಭಾವರೂಪ ಎಕ್ಸಿಸ್ಟೆನ್ಸ್ ಅದನ್ನು ನೀವು ಒಪ್ಕೊಳ್ರಿ ಅಂಥೇಳಿ ಚಮತ್ಕಾರವಾಗಿ ಹೇಳ್ತಾರೆ. ಅದೇ ವಿಧವಾಗಿ ಇನ್ನೊಂದು ಕೂಡ ಹೇಳ್ತಾರೆ. ಸರಿ, ನೀವೇನು ಹೇಳ್ತೀರಾ, ಈ ಅದ್ವೈತವಾದಿಗಳಿಗೆ ಒಂದು ಇಲ್ಲಿ ಈ ಜಗತ್ತು ಪ್ರಪಂಚ ಎಲ್ಲವೂ ಕೂಡ ಮಿಥ್ಯಾ ಅಂತೆ. ಸರಿ, ಇಲ್ಲಿಂದ ಮೋಕ್ಷಕ್ಕೆ ಹೋದರೆ ಮೋಕ್ಷ ಅನ್ನೋದೊಂದಿದೆ, ಅಂಧಂತಮಸ್ಸು. ಒಂದಾ ಈ ಜಗತ್ತಿನಲ್ಲಿರಬೇಕು, ಇಲ್ಲ ನಿತ್ಯ ಸುಖವಾದ ಮೋಕ್ಷ ಇರಬೇಕು, ಇಲ್ಲ ನಿತ್ಯ ದುಃಖವಾದ ಅಂಧಂತಮಸ್ಸು ಇರಬೇಕು. ಇವರು ಏನು ಹೇಳ್ತಾರೆ, ನಾವು ಎಲ್ಲವೂ ಮಿಥ್ಯಾವಾದ. ಸೊ ನಮಗೆ ಮೋಕ್ಷದ ವರ್ಣನೆ ಬರ್ತದೆ. ಮೋಕ್ಷದಲ್ಲಿ ಕೂಡ ಮುಕ್ತ ಜೀವರಾಶಿಗಳು ಅವರು ಆನಂದವಾಗಿರ್ತಾರೆ. ಅಂದರೆ ಅವರು ಅಲ್ಲಿ ಕೂಡ ಭಕ್ಷ್ಯ ಭೋಜ್ಯ ಲೇಹ್ಯ ಎಲ್ಲ ಇರುತ್ತೆ. ಸುಖದಿಂದ ಮೋಕ್ಷದ ಸುಖವನ್ನು ಶ್ರುತಿವಾಕ್ಯಗಳು ಸ್ಮೃತಿವಾಕ್ಯಗಳು ಬೇಕಾದಷ್ಟು ಜಾಗದಲ್ಲಿ ವರ್ಣನೆ ಮಾಡುತ್ತೆ. ಸೊ ಮೋಕ್ಷದ ಸುಖವನ್ನೆಲ್ಲ ವರ್ಣನೆ ಮಾಡಿದರೆ ಅದೆಲ್ಲರಿ ಮಿಥ್ಯರಿ ಅಂತ ಹೇಳಿದರೆ ಅಂತಹ ಮಿಥ್ಯಾಭೂತವಾದ ಮೋಕ್ಷ ಬೇಡ ಅವರಿಗೆ. ಯಾಕಂದರೆ ಮಿಥ್ಯಾಭೂತವಾದದ್ದು ಯಾವುದು ಬೇಡ. ಭಕ್ಷ್ಯ ಭೋಜ್ಯ ಲೇಹ್ಯಗಳೆಲ್ಲ ಸಿಗುತ್ತೆ ಅಲ್ಲಿ ಅಂದರೆ ಆ ಮುಕ್ತಿ ಬೇಡರಿ ನಮಗೆ ಅಂತ ಯಾರವರು. ಮೋಕ್ಷ ಬೇಡ, ಈ ಜಗತ್ತಿನಿಂದ ಹೊರಬಿದ್ದಾರೆ, ಮೋಕ್ಷವೂ ಬೇಡ ಅಂದರೆ ಉಳಿದ ಜಾಗ ಅಂಧಂತಮಸ್ಸೆ ಆಗುತ್ತೆ. ಈ ಜಗತ್ತು ಬೇಡ, ಮೋಕ್ಷವೂ ಬೇಡ, ಯಾಕಂದರೆ ಅಲ್ಲಿ ಭಕ್ಷ್ಯಭೋಜ್ಯ ಲೇಹಗಳು ಸಿಗುತ್ತೆ, ಅವು ನಮಗೆ ಬೇಡ, ಅವೆಲ್ಲ ಮಿಥ್ಯಾಭೂತವಾದದ್ದು, ಅವು ಬೇಡ, ನಮಗೆ ಸತ್ಯವೇ ಬೇಕು, ಮಿಥ್ಯಾಭೂತವಾದ ಮೋಕ್ಷ ಬೇಡ ಅಂದರೆ ಸರಿ, ಇನ್ನು ಉಳಿದಿದ್ದು ಮೂರನೇ ಥರ್ಡ್ ಪ್ಲೇಸ್ ಓನ್ಲಿ ಅಂತಮಸ್ಸು. ಸೊ ಅಲ್ಲಿಗೆ ಹೋಗಬೇಕಾಗಿ ಬರುತ್ತೆ ಅಂಥೇಳಿ ಪರಿಶೇಷಣದಿಂದ ಅದನ್ನು ತಿಳಿಸಿಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ಅಥೋ ಜಗನ್ ವೃಷಾತ್ವಾಷ ಸೇಯಂ ದೇಶಾಂತರಂ ಗತ ತಮ ಪ್ರವೇಶ ಸಮಯೇ ಗೃಹಾಣ ಅಸ್ಯಾಹ ಕರಾಂಬುಜಂ ಯಥೋ ಭೋಜ್ಯಂ ಚ ಪೇಯಂ ಚ ಭಕ್ಷ್ಯಂ ಲೇಹ್ಯಂ ಚ ತತ್ರ ನ ಅಂಥೇಳಿ. ಭಕ್ಷ್ಯ ಭೋಜ್ಯ ಲೇಹ್ಯ ಯಾವುದು ಕೂಡ ಇಲ್ಲದೇ ಇರುವ ಜಾಗ ಬೇಕ್ರಿ ನಮಗೆ ಅಂತ ಅಲ್ಲಿ ಬೇಡ ಮೋಕ್ಷ ಬೇಡ ಅಂತ ಹೇಳಿದರೆ ಆಗ ಇಲ್ಲಿ ಹೋಗ್ರಿ ಅಂತಮಸ್ಗೆ ಹೋಗ್ಬೇಡ್ರಿ. ಅದಕ್ಕೆ ಗೃಹಾಣಾಶ ಕರಾಂಬುಜಂ ತಮ ಪ್ರವೇಶ ಸಮಯ ಅಂದರೆ ಅನ್ನತಮಸ್ಸು ಪ್ರವೇಶ ಮಾಡಲಿಕ್ಕೆ ಅವರ ಕೈ ಹಿಡ್ಕೊಂಡು ಅಲ್ಲಿಗೆ ತಗೊಂಡು ಹೋಗಬೇಕಾಗಿ ಬರುತ್ತೆ ಅಂತೇಳಿ ಚಮತ್ಕಾರವಾಗಿ ಹೇಳ್ತಾರೆ. ಎಲ್ಲ ಈ ವಿಧವಾದ ಅದಕ್ಕೆ ವಿನೋದ ಸವಿನೋದಂ. ಹೇಗೆ ಒಂದು ಇಲಿಯನ್ನು ಬೆಕ್ಕು ಹೇಗೆ ಹಂಟ್ ಮಾಡಿ ಅದಕ್ಕೆ ಎಷ್ಟು ಗೋಳು ಹೋಗಿಕೊಳ್ಳುತ್ತೆ ಅನ್ನೋ ಉದಾಹರಣೆಯಂತೆ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ನೇಹ ನಾನಾಸ್ತಿ ಕಿಂಚನ ಅನ್ನೋದಕ್ಕೆ ಇಲ್ಲಿ ಇಹ ಕ್ಲೇಶಾಯ ಮಹತೆ ಪ್ರೇತ್ಯಾನಂತ ಸುಖಾಯಚ ಅಂತ ವಾಕ್ಯಗಳಲ್ಲಿ ಲೋಕದಲ್ಲಿ ನಮಗೆ ಈ ಪ್ರಪಂಚದಲ್ಲಿ ನಾನಾ ಅನ್ನುವ ಶಬ್ದಕ್ಕೆ ಇನ್ನೊಂದು ನೇಹ ನಾನಾಸ್ತಿ ಕಿಂಚನ ಅಂದರೆ ವಿನ ಭ್ಯಾಂ ನಾನಾಯವು ನ ಸಹ ಅಂಥೇಳಿ ಪಾಣಿನಿ ಸೂತ್ರವನ್ನು ಹೇಳ್ತಾರೆ. ಅಂದರೆ ಏನಂದರೆ ನಾನಾ ಶಬ್ದಕ್ಕೆ ನಾನಾ ಅಂದರೆ ಏನು, ನ ಸಹ ನಾನಾ ಅಂದರೆ ಜೊತೆಯಲ್ಲಿ ಇಲ್ದಾಗಿರೋದು, ಅಂದರೆ ಹೊರತು ಇರುವುದು, ವಿತೌಟ್ ಅಂತ, ವಿತೌಟ್ ಎಕ್ಸಿಸ್ಟಿಂಗ್ ವಿತೌಟ್ ಅಂತ ಅರ್ಥ ನಾನಾ ಶಬ್ದಕ್ಕೆ. ಅಂದರೆ ಇಹ ಕಿಂಚನ ನಾನಾ ಅಸ್ತಿ ಅಂದರೆ ಭಗವಂತನನ್ನು ಬಿಟ್ಟು, ಅಂದರೆ ಇಲ್ಲಿ ನೋಡ್ರಿ ಅದೇ ನೇಹನಾನಾಸ್ತಿ ಅಂದರೆ ಭಗವಂತನಿಕ್ಕಿಂತ ಬೇರೆಯಾದ ವಸ್ತು ಇಲ್ಲ ಅಂತಲ್ಲ, ಭಗವಂತನಿಲ್ಲದೇ ಇರುವ ವಸ್ತುವು ಯಾವುದೂ ಇಲ್ಲ ಅಂಥೇಳಿ. ಅಂದರೆ ಎಲ್ಲ ವಸ್ತುವಿಗೆ ಭಗವಂತ ಬೇಕೇ ಬೇಕು, ಭಗವಂತನ ಬಿಟ್ಟು ಇರುವ ವಸ್ತುವಿಲ್ಲ, ಭಗವಂತನಕ್ಕೆ ಬೇರೆಯಾದ ವಸ್ತು ಇಲ್ಲ ಅಂತಲ್ಲ, ಭಗವಂತನನ್ನು ಬಿಟ್ಟಿರುವ ವಸ್ತು ಇಲ್ಲ ಅಂತ ಅರ್ಥ. ನೇಹನಾನಾಸ್ತಿ ಕಿಂಚನ ಅಂದರೆ ಆ ವಿಧವಾಗಿ ಅರ್ಥ ನೀವು ಮಾಡಬಹುದು. ಆ ವಿಧವಾಗಿ ಅರ್ಥ ಮಾಡಿದ್ರೆ ಅದು ಶಾಸ್ತ್ರಸಮ್ಮತ. ಅದಕ್ಕೆ ಜಗತ್ತಿನಲ್ಲಿ ಬ್ರಹ್ಮಣ ಪರಬ್ರಹ್ಮ ಅಂದರೆ ಭಗವಂತನ ಅಪೇಕ್ಷೆ ಇಲ್ಲದೆ ಯಾವುದೇ ಜಡಾತ್ಮಕ ಜಡ ಆಗಲಿ ಚೇತನ ಆಗಲಿ ಯಾವುದೇ ವಸ್ತು ಎಲ್ಲವೂ ಕೂಡ ಭಗವಂತ ಅದಕ್ಕೆ ಅಸ್ತಿತ್ವ ಇರಬೇಕಂದ್ರೆ ಭಗವಂತ ಒಪ್ಪಿದರೆ ಇದೆ, ಇಲ್ಲದಿದ್ದರೆ ಇಲ್ಲ. ಅದಕ್ಕೆ ನಮಗೆ ಭಾಗವತದಲ್ಲಿ ಕೂಡ ಬರುತ್ತೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದ್ ಅನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆ ಅಂತ ನೀವೆಲ್ಲರೂ ಕೇಳಿದ ಮಾತುಗಳು. ಸೊ ಭಗವಂತ ಉಪೇಕ್ಷೆ ಮಾಡಿದೆ, ತಲೆ ತಿರುಗಿಸಿದ ಯಾವುದೇ ಆಗಲಿ, ದ್ರವ್ಯ ಆಗಲಿ ಕರ್ಮ ಆಗಲಿ, ಈವನ್ ಎಟರ್ನಲ್ ಕಾಲ ಆಗಲಿ, ವಾಟ್ ಎಟರ್ನಲ್ ಆಬ್ಜೆಕ್ಟ್ಸ್ ನಾನ್ ಎಟರ್ನಲ್ ಆಬ್ಜೆಕ್ಟ್ಸ್ ನಿತ್ಯ ಅನಿತ್ಯ ಎಲ್ಲವೂ ಕೂಡ ಭಗವಂತ ತಲೆ ತಿರುಗಿಸಿದ ಆ ದೃಷ್ಟಿ ಬೇಡ ಅಂದ ಅಂದರೆ ದಟ್ ಸೀರಿಯಸ್ಲಿ ಎಕ್ಸಿಸ್ಟ್. ಸೊ ಎಲ್ಲ ಯಾವುದು ಇರಬೇಕೋ ಅದು ಭಗವಂತ ಒಪ್ಪಿದರೆ ಇದೆ, ಒಪ್ಪದಿದ್ದರೆ ಇಲ್ಲ. ಆ ಕಾರಣದಿಂದ ಆ ಅರ್ಥವನ್ನು ನಾವು ತಗೋಬೇಕು. ನೇಹ ನಾನಾಸ್ತಿ ಕಿಂಚನ ಅಂತ ಅದನ್ನು ಹೇಳ್ತಾ ಇದ್ದಾರೆ.
ಹಾಗೆ ಅಂತಹ ಒಂದು ಒಳ್ಳೆ ಅರ್ಥವನ್ನು ಹೇಳಕ್ಕೆ ಅವಕಾಶವಿರುವಾಗ ಅಶಾಸ್ತ್ರೀಯವಾದಂತಹ ಜಗನ್ಮಿಥ್ಯಾತ್ವವನ್ನು ಜೀವಬ್ರಹ್ಮ ಐಕ್ಯವಾದವನ್ನು ಯಾಕೆ ಹೇಳ್ತೀರಾ? ಶ್ರುತಿಗೆ ಸರಿಯಾದ ಅರ್ಥವನ್ನು ತಿಳ್ಕೊಂಡು ಹೇಳ್ರಿ ಅಂಥೇಳಿ ನೀವು ಈ ವಿಧವಾದ ಜಗನ್ಮಿಥ್ಯಾ ಜೀವಬ್ರಹ್ಮ ಐಕ್ಯವಾದವನ್ನು ಹೇಳೋದು ಮೂರ್ಖತನದ ಪರಾಕಾಷ್ಠೆ, ಅದು ಪರಮಾವಧಿ ಅಂಥೇಳಿ ವಾದಿರಾಜ ಸ್ವಾಮಿಗಳು ಸ್ವಾರಸ್ಯವಾಗಿ ಲೌಕಿಕ ಉದಾಹರಣೆಗಳ ಸಹಿತವಾಗಿ ಇದನ್ನೆಲ್ಲ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಎಲ್ಲ ಶ್ರುತಿವಾಕ್ಯಗಳಿಗೆ ಪ್ರಕರಣ ಕಾಂಟೆಕ್ಸ್ಟ್ ಅಂತೀವಲ್ವಾ, ಅದು ಯಾವಾಗ ಹೊರಟಿತು ಆ ವಾಕ್ಯ, ಯಾಕೆ ಹೊರಟಿತು, ಅದರ ಪರ್ಪಸ್ ಏನು, ಎಲ್ಲ ಅದನ್ನು ಐಸೋಲೇಟೆಡ್ ಆಗಿ ತಗೊಂಡು ಏನೋ ಅದ್ವೈತದ ಇಂಟರ್ಪ್ರಿಟೇಷನ್ ಮಾಡೋದು ಎಷ್ಟು ಒಂದು ಮೂರ್ಖತನ ಆಗುತ್ತೆ. ಆ ಕಾಂಟೆಕ್ಸ್ಟ್ ಪ್ರಕರಣಾದಿಗಳನ್ನು ತಗೊಂಡಾಗ ವಿಮರ್ಶಿಸಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ನೇಹನಾನಾಸ್ತಿ ಕಿಂಚನ ಅನ್ನೋದು ಶಬ್ದ ಭಗವಂತನಿಗೆ ಸ್ವಗತ ಭೇದ ವಿವರ್ಜಿತತ್ವವನ್ನು ಹೇಳುವಂತಹ, ಭಗವಂತನ ಗುಣಗಳಿಗೆ ರೂಪಗಳಿಗೆ ಭಗವಂತನಿಗೆ ಎಲ್ಲದಕ್ಕೂ ಅಭೇದ, ಅದು ಆ ಭೇದ ಇಲ್ಲ ಅಂತ ಹೇಳಿದ್ರೆ ನಾನಾತ್ವ ಇಲ್ಲ ಅಂದರೆ ಭಗವಂತನ ರೂಪಗಳಿಗೆ ನಾನಾತ್ವ ಇಲ್ಲ ಅಂಥೇಳಿ ಯದೇವೇಹ ತದಮುತ್ರ ಯದಮುತ್ರ ತದನ್ವಿಹ ಅಂಥೇಳಿ ಭಗವಂತನ ಅವತಾರಾದಿಗಳಿಗೆ ಇಲ್ಲಿ ಬಂತು. ಅದೇ ವಿಧವಾಗಿ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದ ಅನ್ನುವ ಶ್ರುತಿವಾಕ್ಯದಲ್ಲಿ ಬರುವಂತಹ ವಾಕ್ಯ ಭಾವ ಯಾವುದಿದೆ ಅದೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಭಗವಂತನ ಎಲ್ಲ ಅವತಾರಗಳು ಪೂರ್ಣ. ಸೊ ಇಲ್ಲಿರುವ ಅವತಾರಕ್ಕೂ ಅಲ್ಲಿರುವ ಮೂಲ ರೂಪಕ್ಕೂ ಭೇದ ಇಲ್ಲ, ನಾನಾತ್ವ ಇಲ್ಲ. ಅದು ಅಲ್ಲಿ ಅಂದರೆ ಭಗವಂತನ ರೂಪಗಳಲ್ಲಿರುವಂತಹ ಸಾಮ್ಯವನ್ನು ಎಲ್ಲ ರೂಪಗಳು ಒಂದೇ ಅಂತ ತಿಳ್ಕೊಳ್ಳುವುದೇ ಅಲ್ಲಿ ಮುಖ್ಯ. ಅಂದರೆ ಆ ಭಗವಂತನ ರೂಪಗಳಲ್ಲಿ ಮೂಲ ರೂಪಕ್ಕೆ ಅವತಾರಕ್ಕೂ ಭೇದ ಇಲ್ಲ ಅಂತ ಹೇಳುವುದೇ ಈ ಶ್ರುತಿವಾಕ್ಯದ ಒಂದು ಉದ್ದೇಶವೇ ಹೊರತು ಜೀವನಿಗೆ ಬ್ರಹ್ಮನಿಗೆ ಐಕ್ಯ ಹೇಳುವುದು ಈ ಶ್ರುತಿವಾಕ್ಯದ ಉದ್ದೇಶವಲ್ಲ ಅಂಥೇಳಿ ಯುಕ್ತಿಯುಕ್ತವಾಗಿ ಅದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ರೂಪ ಅವಯವ ಧರ್ಮಾಣಾಂ ಯಸ್ಮಾತ್ ಭೇದಂ ನ್ಯವಾರಯತ್ ಕಿಂಚನ ಇತಿ ಪದ ಸ್ವಾರಸ್ಯೇನ ಶ್ರುತಿ ಸರಸ್ವತಿ ಅಂತೇಳಿ ಈ ಶ್ರುತಿ ಸರಸ್ವತಿ ಯಾವುದಿದೋ ಆ ಶ್ರುತಿಯ ಜ್ಞಾನ ಅದು ಭಗವಂತನ ರೂಪಗಳಿಗೆ ಅವಯವಗಳಿಗೆ ಧರ್ಮಗಳಿಗೆ ಭೇದವನ್ನು ನಿವಾರಣೆ ಮಾಡ್ತಾ ತಿಳಿಸುವಂತಹ ಶಬ್ದ ಈ ಕಿಂಚನ ನೇಹನಾನಾಸ್ತಿ ಕಿಂಚನ ಅದನ್ನು ತಿಳಿಸಿಕೊಡ್ತಾ ಇದೆ. ಅದು ಪದ ಸ್ವಾರಸ್ಯ, ಅದನ್ನು ತಿಳ್ಕೊಳ್ರಿ ಅಷ್ಟೇ ಹೊರತು ಅದನ್ನು ಸರಿಯಾಗಿ ಪರಾಮರ್ಶೆ ಮಾಡದೆ ಅದು ಜೀವಬ್ರಹ್ಮ ಐಕ್ಯ ಅಂತ ಹೇಳುವುದು ಸರಿಯಿಲ್ಲ. ಹಿಂದೆ ಮುಂದೆ ಪರಾಮರ್ಶಿಸದೆ ಇಂತಹ ಶ್ರುತಿವಾಕ್ಯನ ವಿಶ್ವಮಿಥ್ಯಾತ್ವ ಪ್ರತಿಪಾದನೆ ಮಾಡುವುದು ಬಹಳ ತಪ್ಪು ಅಂತ ಹೇಳೋದು ಅಷ್ಟಕ್ಕೆ ಬಿಡೋದಿಲ್ಲ ವಾದಿರಾಜ ಸ್ವಾಮಿಗಳು. ಅವರು ಹಿ ಹಂಟ್ಸ್ ರೈಟ್ ಟು ದ ಎಂಡ್. ಹಾಗೆ ನೀವು ಇನ್ನೂ ಇನ್ಸಿಸ್ಟ್ ಮಾಡಿದರೆ ಮಾಯಾವಾದಿಗಳು ತಿರಿಯಕ್ಕೆ ಯೋನಿಜರಾಗ್ತಾರೆ. ಅಂದರೆ ಜಂತು ಕೆಟ್ಟ ಕೆಟ್ಟ ಜನ್ಮಗಳು ಬರುತ್ತೆ ಅವರಿಗೆ ಅಂಥೇಳಿ ಭಯವನ್ನು ಕೂಡ ತೋರಿಸ್ತದೆ. ಎಲ್ಲ ವಿಧವಾದ ರೀತಿಯಲ್ಲಿ ವಿಮರ್ಶೆ ಮಾಡ್ತಾರೆ. ಅಥೋತ್ರ ವಿಶ್ವಮಿಥ್ಯಾತ್ವಂ ವದನ್ ಶ್ವಪಚೋಪಿ ವಾ ಗಾರ್ಧಭೇ ವಾ ಯಥ ಪೂರ್ವ ವಾಕ್ಯಾರ್ಥಂ ನಾಸ್ಮರತ್ ಕುಧೀಹಿ ಅಂಥೇಳಿ ಈ ಕೆಟ್ಟ ಬುದ್ಧಿ ಇರೋರು ನೀವು ಇಂತಹ ಆಲೋಚನೆಗಳಿಗೆ ವಿಶ್ವಮಿಥ್ಯಾ ಜೀವಭ್ರಮೈಕ್ಯ ಇದೆಲ್ಲ ಮಾಡಿದರೆ ನೀವು ನಾಯಿಯೋ ಇಲ್ಲ ಕತ್ತಿಯಾಗಿಯೋ ಇಲ್ಲ ನಾಯಿ ಮಾಂಸ ತಿನ್ನುವಂಥ ಚಂಡಾಲನಾಗಿಯೋ ಕೆಟ್ಟ 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 ಜನ್ಮಗಳೇ ಬರುತ್ತೆ ನಿಮಗೆ. ಸೊ ಇಂತಹ ಕೆಟ್ಟ ಮಾತುಗಳನ್ನು ಅಸಲು ಯೋಚನೆ ಕೂಡ ಮಾಡಬೇಡ್ರಿ ಅಂಥೇಳಿ ಹೇಳ್ತಾರೆ. ಇಷ್ಟೇ ಅಲ್ಲದೆ ಅವ್ರಿಗೇನಾದ್ರೆ ಇಲ್ಲರಿ ನೋಡ್ರಿ ಶ್ರುತಿವಾಕ್ಯಗಳಲ್ಲಿ ಬಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದರೆ ಈ ವಾಕ್ಯಗಳಲ್ಲಿ ಗುಣಗಳಿಂದ ಬ್ರಹ್ಮನಿಗೆ ಅಭೇದ ಹೇಳ್ತಾರೆ. ಆನಂದ ಬ್ರಹ್ಮಣೋ ವಿದ್ವಾನ್ ಅಂತ ಹೇಳಿದರೆ ಬ್ರಹ್ಮನ ಗುಣವಾದ ಆನಂದ ಬ್ರಹ್ಮಗೆ ಆನಂದ ಇದೆ, ಪರಬ್ರಹ್ಮಕ್ಕೆ ಆನಂದ ಇದೆ ಅಂತ ಹೇಳಿದ್ರೆ ಅಂದ್ರೆ ನೋಡ್ರಿ ನೀವು ಎಲ್ಲ ಹಾಗೆ ಹೇಳಿದರೆ ಇಲ್ಲಿ ಕೆಲವು ಕಡೆ ಪರಮಾತ್ಮನ ಗುಣಗಳಿಗೆ ಅಭೇದ ಹೇಳ್ತಾರೆ, ಕೆಲವು ಕಡೆ ಪರಮಾತ್ಮನಿಗೆ ಭೇದ ಹೇಳ್ತಾರೆ, ಇವೆಲ್ಲ ಹೇಳ್ತಾರೆ. ಸೊ ಇದು ನೀವು ಹೇಗೆ ಹೇಳ್ತೀರಾ ಅಂಥೇಳಿ ಅವರು ಪ್ರತಿ ಪ್ರಶ್ನೆ ಮಾಡಬಹುದು. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಅದಕ್ಕೆ ವಿಶೇಷ ಮಧ್ವಾಚಾರ್ಯರು ಮುಂದಿಟ್ಟ ಒಂದು ಒಳ್ಳೆ ಸಮಾಚಾರ ವಿಶೇಷ ಅಂತೇಳಿ. ವಿಶೇಷ ಅಂದರೆ ಭೇದವಿಲ್ಲದಿರುವಾಗ ಭೇದದ ವ್ಯವಹಾರವೇ ವಿಶೇಷ. ನೀವು ಇದು ಭೇದ ದೃಷ್ಟಿಯಲ್ಲಿ ಈ ವಿಶೇಷ ದೃಷ್ಟಿಯಲ್ಲಿ ಈ ಭೇದವನ್ನು ನೋಡ್ಬೇಕಂದ್ರೆ ಎಲ್ಲಿ ಆ ಭಗವಂತನಿಗೆ ಆನಂದ ಬಂತು ಇಲ್ಲ ಭಗವಂತನ ಆನಂದ ದ ಬ್ಲಿಸ್ ಆಫ್ ದ ಲಾರ್ಡ್ ಅಂತ ಹೇಳಿದ್ರೆ ಬ್ಲಿಸ್ ಬೇರೆ ಆಯ್ತು ಲಾರ್ಡ್ ಬೇರೆ ಆಯ್ತಲ್ವಾ. ವೈ ಆರ್ ಯು ಸೇಯಿಂಗ್ ಬ್ಲಿಸ್ ಆಫ್ ದ ಲಾರ್ಡ್? ಇಫ್ ಲಾರ್ಡ್ ಈಸ್ ದ ಬ್ಲಿಸ್ ದೆನ್ ಯು ಕೆನಾಟ್ ಸೇ ಬ್ಲಿಸ್ ಆಫ್ ದ ಲಾರ್ಡ್. ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ ವೆನ್ ಯು ಸೇ ಬ್ಲಿಸ್ ಆಫ್ ದ ಲಾರ್ಡ್ ಅದು ವ್ಯವಹಾರಕ್ಕೆ. ಯಾಕಂದ್ರೆ ಭಗವಂತನ ಆನಂದವನ್ನು ನಾವು ವ್ಯವಹಾರ ಮಾಡಬೇಕು. ವಿ ಹ್ಯಾವ್ ಟಾಕ್ ಅಬೌಟ್ ದಿ ಆನಂದ ಆಫ್ ದಿ ಲಾರ್ಡ್. ಸೊ ಅದಕ್ಕೆ ಬ್ಲಿಸ್ ಆಫ್ ದ ಲಾರ್ಡ್ ಅಂತ ಹೇಳ್ತೀವಿ. ಅವನೇ ಆನಂದ ರೂಪನ ಆದರೂ ಕೂಡ ಆ ಆನಂದವನ್ನು ನಾವು ವ್ಯವಹಾರದಲ್ಲಿ ಅದು ಲೋಕದಲ್ಲಿ ಕೂಡ ಬೇಕಾದಷ್ಟು ಕಾಣ್ತೀವಿ. ನಾನು ಅಂತ ನನ್ನ ಆತ್ಮ ನಾನೇ ಆತ್ಮ ಆದಾಗ ನನ್ನ ಆತ್ಮ ಅಂತ ಹೇಳ್ತೀವಿ. ನಾನು ಆತ್ಮ ಬೇರೆ ಅಲ್ಲ, ಆದರೆ ನನ್ನ ಆತ್ಮ ಅದು ವ್ಯವಹಾರ ಯಾಕೆ ಹೇಳ್ಬೇಕು? ಆತ್ಮ ವ್ಯವಹಾರ ಮಾಡ್ಲಿಕ್ಕಾಗಿ ನನ್ನ ಆತ್ಮ ಅಂತ ಇಟ್ ಈಸ್ ಟು ವ್ಯವಹಾರ. ಅದೇ ವಿಧವಾಗಿ ರಾಮಕೃಷ್ಣ ರೂಪಗಳನ್ನು ಹೇಳುವಾಗ ರಾಮ ಕೃಷ್ಣ, ರಾಮನ ಹೆಂಡತಿ ಸೀತಾ,
ಕೃಷ್ಣನ ಹೆಂಡತಿ ರುಕ್ಮಿಣಿ ಅಂತ ಹೇಳಿದಾಗ ರಾಮನ ಹೆಂಡತಿ ರುಕ್ಮಿಣಿ ಕೃಷ್ಣನ ಹೆಂಡತಿ ಸೀತಾ ಅಂತ ಹೇಳೋದಿಲ್ಲ. ಯಾಕೆ? ಭೇದ ವ್ಯವಹಾರ. ಬೇರೆ ಬೇರೆ ಅವತಾರಗಳು ಮಾಡಿದ್ದಾರೆ, ಅಲ್ಲಿ ತೋರಿಸಿಕೊಟ್ಟಿದ್ದಾನೆ ಭಗವಂತ. ಎಲ್ಲವೂ ಭಗವಂತ ರೂಪಗಳಲ್ಲಿ ಸಾಮ್ಯವಿದ್ದರೂ ಕೂಡ ವ್ಯವಹಾರ ನಾವು ಲೌಕಿಕ ದೃಷ್ಟಿಯಲ್ಲಿ ನಾವು ನೋಡುವಾಗ ನಾವು ನಮ್ಮ ಕನ್ವೀನಿಯನ್ಸ್ಗೆ ನಾವು ಹಾಗೆ ವ್ಯವಹಾರ ಮಾಡಿದ್ರೇನೆ ಲೋಕದೃಷ್ಟಿಯಿಂದ ನಾವು ನಡಿಲಕ್ಕಾಗತ್ತೆ. ಆ ಕಾರಣದಿಂದ ಇದು ವ್ಯವಹಾರ ಎಲ್ಲಿ ಭೇದವಿಲ್ಲವೋ ಅಲ್ಲಿ ಭೇದ ವ್ಯವಹಾರ ಮಾಡುವುದು ವಿಶೇಷದ ಲಕ್ಷಣ. ಆ ವಿಶೇಷ ದೃಷ್ಟಿಯಿಂದ ನಾವು ಭಗವಂತನ ಧರ್ಮಗಳನ್ನು ನೋಡಬೇಕು ಅಂತ ಹೇಳಿ ಅಲ್ಲಿ ಅವರು ಚಮತ್ಕಾರವಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಲೌಕಿಕ ಉದಾಹರಣೆ ಬೇಕು ಆದಷ್ಟು ಕೊಡ್ತಾ ಬರ್ತಾರೆ. ಇಲ್ಲಿ ಈ ವಿಶೇಷವನ್ನು ಹೇಳುವಾಗ ಉದಾಹರಣೆ ಒಂದು ಕೊಡ್ತಾರೆ. ಏನಂದ್ರೆ, ತಥೋ ವಿಶೇಷವಾದೇಸ್ಮಿನ್ ವಿಶೇಷ ಕೋಪಿ ನಾವಯೋಃ ನೌರ್ನಾಸ್ತಿ ಚೇನ್ ನದೀಂ ತರ್ತುಂ ಯಥಾಲಾಂಬುಸ್ತರೀ ನೃಣಾಂ ದೃಷ್ಟಕಾರ್ಯಾರ್ಥ ಘಟನಾ ಘಟಕೇನ ತು ಕೇನಚಿತ್ ತ್ವಯಾ ಮಯಾ ಚ ಕರ್ತವ್ಯ ದೃಷ್ಟಕಾರ್ಯಂ ನತು ತ್ಯಜೇತ್. ನಿಮಗೆ ನಮಗೆ ಇರುವ ಕಾರ್ಯ ಏನು? ಈ ವಿಧವಾಗಿ ವಿರೋಧ ಬಂದಾಗ ಆ ವಿರೋಧವನ್ನು ಸರಿಯಾಗಿ ಪರಿಹಾರ ಮಾಡಬೇಕು. ಆ ಕಾರಣದಿಂದ ಇಲ್ಲಿ ಹೇಳ್ತಾರೆ, ನಮಗೆ ಇಂತಹ ಒಂದು ಅನುಪಪತ್ತಿ ಅನ್ನುವ ಒಂದು ನದಿ ಬಂತು. ಅನುಪಪತ್ತಿ ಅಂದರೆ ವಾಟ್ ಎವರ್ ಇಸ್ ದ ಕಾನ್ಸೆಪ್ಟ್ ಇಸ್ ದೇರ್ ಇಸ್ ಸಮ್ ಡಿಫಿಕಲ್ಟಿ ಆಫ್ ದ ಕಾನ್ಸೆಪ್ಟ್. ಈ ಅನುಪಪತ್ತಿ ಉಪಪಾದನೆ ಮಾಡಲಿಕ್ಕೆ ಸರಿಯಾಗಿ ಡೈರೆಕ್ಟ್ ಆಗಿ ಸಾಧನೆ ಇಲ್ಲ, ಆ ಸ್ಕೋಪ್ ಇಲ್ಲ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಉಪಪಾದನೆ ಮಾಡಬೇಕು. ಅನುಪಪತ್ತಿ ಅನ್ನುವ ಒಂದು ನದಿ ಬಂದರೆ ಅದು ದಾಟ್ಲಿಕ್ಕೆ ನಾವಿಬ್ಬರು ದಾಟಬೇಕು. ನದಿ ದಾಟಬೇಕಂದ್ರೆ ಏನು ಮಾಡಬೇಕು? ಕೆಲವು ಜನಕ್ಕೆ ನೋಡ್ತೇವೆ ಫ್ಲೋಟಿಂಗ್ ಡಿವೈಸ್ ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ಹಳೆ ಕಾಲದಲ್ಲಿ ನಿಯನಾಗೆಲ್ಲ ಒಂದು ವುಡನ್ ಲಾಗ್ ತರ ಇರುತ್ತೆ, ಅದಕ್ಕೆ ಲಾಂಬು ಅಂತ ಕರೀತಾರೆ. ಲಾಂಬು ಅಂತ ಹೇಳಿದ್ರೆ ಫ್ಲೋಟಿಂಗ್ ಡಿವೈಸ್. ಅದನ್ನು ಬೆನ್ನಿಗೆ ಕಟ್ಕೊಂಡ್ಬಿಟ್ಟು ನದಿನಲ್ಲಿ ಹೋಗಬಹುದು. ತರಣೆ ಮಾಡಲಿಕ್ಕೆ ಯು ಕ್ಯಾನ್ ಕ್ರಾಸ್ ಇಟ್. ಇಲ್ಲ ಲಾಂಬು ಅಂದ್ರೆ ಒಂದು ಬೋಟ್ ಅದನ್ನು. ಸೊ ಈ ವಿಧವಾಗಿ ಸೊರೆಕಾಯಿ ಅಂತ ಹೇಳಿ, ಸೊ ಬೋಟ್ ತರ ಇರುವಂತಹದ್ದು, ಅದನ್ನು ಉಪಯೋಗಿಸಿಕೊಂಡು ನಾವು ನದಿಯನ್ನು, ಅಂದ್ರೆ ನದಿ ದಾಟಲಿಕ್ಕೆ ಬೇಕಾದ ಉಪಕರಣ ಬೇಕು. ಆ ಉಪಕರಣ ಇದು ವಿಶೇಷ ಅನ್ನುವುದೇ ಅದ ಉಪಕರಣ. ದಿಸ್ ಇಸ್ ದ ಡಿವೈಸ್, ದಿಸ್ ಇಸ್ ದ ಟೂಲ್ ದಟ್ ವಿ ಕ್ಯಾನ್ ಯೂಸ್ ಟು ಕ್ರಾಸ್ ದಿಸ್ ಓಷನ್, ದಿಸ್ ರಿವರ್ ಆಫ್ ಅನುಪಪತ್ತಿ. ಅನುಪಪತ್ತಿ ಅನ್ನುವ ಈ ನದಿಯನ್ನು ತರಣೆ ಮಾಡಲಿಕ್ಕೆ ಈ ವಿಶೇಷ ಅನ್ನುವ ಲಾಂಬು ಇದನ್ನು ಉಪಯೋಗಿಸಿಕೊಂಡು ನಾವು ನದಿ ದಾಟಬೇಕು. ಸೊ ನಮಗೆ ಒಂದೇ ಪರ್ಪಸ್, ಈ ನದಿ ದಾಟಬೇಕಾಗ ಅನುಪತ್ತಿ. ಈ ವಿಧವಾಗಿ ವಿಶೇಷ ಅನ್ನುವುದನ್ನು ಇದನ್ನು ಉಪಯೋಗಿಸಿಕೊಂಡು ನದಿ ದಾಟೋಣ ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಆಮಂತ್ರಣಂ ಪರೇ ಪಾರೇ ತವಾಪಿ ಚ ಮಮಾಪಿ ಚ ಧರ್ಮಾಧರ್ಮೈಕ್ಯ ಘಟನಾ ಪಾಣಿಗ್ರಹಣ ಮಂದಿರೆ ತತ್ತವ್ಯ ಅನುಪಪತ್ಯಾಖ್ಯ ನದಿ ತೇನ ಉಭಯೋರಪಿ ವಿಶೇಷಾಖ್ಯ ಲಾಂಬುರೇವ ಗತಿರ್ನಾನ್ಯ ಇತಿ ಮೇಮತಿ. ನನ್ನ ಅಭಿಪ್ರಾಯ, ಎಲ್ಲ ಕಡೆನೂ ಮೇಮತಿ ಅಂತ ಹೇಳಿ ಈ ಗ್ರಂಥದಲ್ಲಿ ಬಹಳ ಕಡೆ ವದರಾಸ. ನಮ್ಮ ಅಭಿಪ್ರಾಯ ಬಹಳ ಹಂಬುಲ್ಲಾಗಿ ಹೇಳ್ತಾ ಅವರು, ನಾವು ನಿಮ್ಮನ್ನು ಆಮಂತ್ರಣ ಮಾಡ್ತೇವೆ, ಬನ್ನಿ, ನೀವು ಬನ್ನಿ, ನಾವೆಲ್ಲರೂ ಕಲಿತು ದಾಟೋಣ ಈ ನದಿ, ಈ ಅನುಪಪತ್ತಿ ಅನ್ನುವ ನದಿಯನ್ನು ದಾಟೋಣ. ಇಲ್ಲಿ ಧರ್ಮ ಅಧರ್ಮ ಐಕ್ಯ ಘಟನಾ ಪಾಣಿಗ್ರಹಣ ಮಂದಿರ ಅಂತ ಹೇಳಿ, ಈ ಪಾಣಿಗ್ರಹಣ ಮಂದಿರದಲ್ಲಿ ಅಂದ್ರೆ ನಾವು ಇಬ್ಬರು ಕೈ ಹಿಡ್ಕೊಂಡು ವಿಲ್ ಜಸ್ಟ್ ಹೋಲ್ಡ್ ದ ಹ್ಯಾಂಡ್ ಅಂಡ್ ವಿ ಕ್ರಾಸ್ ದಿಸ್. ಇಬ್ಬರು ಕ್ರಾಸ್ ಮಾಡೋಣ ಬನ್ನಿ. ಯಾಕಂದ್ರೆ ಈ ವಿಶೇಷ ಅನ್ನುವುದನ್ನು ತಗೊಂಡು ಮಾತ್ರವೇ ನಾವು ದಾಟಬೇಕು. ವಿಶೇಷವನ್ನು ಬಿಟ್ಟು ಕೆಲವು ಕಡೆ ಏನೋ ಹೇಳ್ತಾರೆ, ಬ್ರಹ್ಮನ ಧರ್ಮಗಳು ಭೇದ ಅಭೇದ ಎಲ್ಲ ಹೇಳ್ತಾರೆ, ಎಲ್ಲವನ್ನು ಒಪ್ಪಿಬಿಡೋಣ, ಎಲ್ಲ ಮಿಥ್ಯಾ ಅಂತ ಹೇಳ್ಬಿಡೋಣ. ದಟ್ ಡಸಂಟ್ ಸಾಲ್ವ್ ದ ಪ್ರಾಬ್ಲಮ್. ಸುಮ್ಮನೆ ವಿ ಕಾಂಟ್ ಸಾಲ್ವ್ ಅನ್ ಇಶ್ಯೂ, ಕಾಲ್ ಇಟ್ ಎ ಮಿಥ್ಯಾ. ಅದು ಸರಿಯಾದ ಅಪ್ರೋಚ್ ಅಲ್ಲ ಅಂಥೇಳಿ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ವಾದಸ್ವಾಮಿಗಳು. ಇನ್ನೊಂದು ಅಹಂ ಬ್ರಹ್ಮಾಸ್ಮಿ ಅನ್ನೋದು, ಇನ್ನೊಂದು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗಿದ್ದೀನಿ ಅಂಥೇಳಿ ಇನ್ನೊಂದು ತಗೊಂಡು ಶ್ರುತಿವಾಕ್ಯ ಜೀವನಿಗೆ ಬ್ರಹ್ಮನಿಗೆ ಅಭೇದವನ್ನು ಹೇಳುತ್ತೆ ಅಂತ ಹೇಳಿ ತಗೊಳ್ತಾರೆ. ಸೊ ಆವಾಗ ಅದು ಹೇಳ್ತಾರೆ, ಹಾಗೆ ತಗೊಂಡ್ರೆ ಪರಬ್ರಹ್ಮ ವ್ಯತಿರಿಕ್ತವಾದ ಎಲ್ಲ ನಾನು ಇನ್ನು ಪ್ರತಿ ಜೀವನ ಅಹಂ ಬ್ರಹ್ಮಾಸ್ಮಿ, ನಾನು ಜೀವನ್, ಇನ್ನೊಬ್ಬರು ಅಹಂ ಬ್ರಹ್ಮ, ಪ್ರತಿಯೊಬ್ಬರು ನಾನೇ ಬ್ರಹ್ಮ ನಾನೇ ಬ್ರಹ್ಮ ನಾನೇ ಬ್ರಹ್ಮ ಎಲ್ಲರೂ ಕೂಡ ಹೇಳಿದರೆ ಈಗ ಮಾಯಾವಾದಿ ಏನಂತ ಭೇದವಾದಿ ಆಗಬೇಕು. ಅಂದರೆ ಎಲ್ಲರೂ ಈಗ ಜೀವಬ್ರಹ್ಮರು, ಬ್ರಹ್ಮ ಇದ್ದಾನೆ ಎಲ್ಲೋ ಇದ್ದಾನೆ, ಇವರೆಲ್ಲರೂ ಜೀವಬ್ರಹ್ಮರು, ಇಷ್ಟು ಜೀವಬ್ರಹ್ಮರು ಬೇರೆ ಬೇರೆ. ಸೊ ಈ ಅಭೇದವಾದಿ, ಭೇದವೇ ಇಲ್ಲ ಅಂತ ತಿಳಿಯುವ ವಾದಿ ಅವನು ಭೇದವಾದಿ ಆಗಬೇಕು. ಯಾಕಂದ್ರೆ ಅನೇಕ ಜೀವಬ್ರಹ್ಮರನ್ನು ಒಪ್ಪಬೇಕು. ಇವರಿಬ್ಬರು ಬಹಳ ಪ್ರತಿಯೊಬ್ಬನು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮ, ಪ್ರತಿಯೊಬ್ಬನು ನಾನೇ ಬ್ರಹ್ಮ. ಸೊ ಈ ಅನೇಕ ಬ್ರಹ್ಮಗಳನ್ನು ಅವನು ಅಭೇದವಾದಿ ಭೇದವಾದಿ ಆಗಿಬಿಡಬೇಕಾಗಿದ್ದ ಆ ಸ್ಥಿತಿ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಾಣೋವ ಅಹಮಸ್ಮಿಷ ಇತ್ಯಾದಿ ಇಂದನ ವಾಕ್ಯದಲ್ಲಿ ಓಂ ನ ವಕ್ತುರ ಆತ್ಮೋಪದೇಶ ಐತಿ ಚೇದ್ ಅಧ್ಯಾತ್ಮ ಸಂಬಂಧ ಭೂಮಾ ಹಿ ಅಸ್ಮಿನ್ ಓಂ ಅಂಥೇಳಿ ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ಹೇಳಿದಂತಹ ವಾಸ. ಅಂದರೆ ಅವರು ನಿರ್ಣಯ ಮಾಡಿದ್ದಾರೆ. ಈ ವಿಧವಾದ ಡೌಟ್ಸ್ ಬರುವಾಗ ನಿರ್ಣಯಾತ್ಮಕವಾದದ್ದು ಯಾವುದು ಅಂತ ಹೇಳಿದ್ರೆ ಬ್ರಹ್ಮಸೂತ್ರಗಳು. ಸೊ ಅದನ್ನು ನಿರ್ಣಯ. ಸೊ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆಧ್ಯಾತ್ಮಿಕ ಸಂಬಂಧವನ್ನು ಹೇಳುತ್ತೆ.
ಇದು ಲಾಕ್ಷಣಿಕ ಅರ್ಥವನ್ನು ಹೇಳಬೇಕೆ ಹೊರತು ಮುಖ್ಯ ಉದ್ದೇಶ ಜೀವನಿಗೆ ಬ್ರಹ್ಮನಿಗೆ ಐಕ್ಯ ಹೇಳುವುದಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದೆ, ನನಗೂ ಭಗವಂತನಿಗೊಂದು ಸಿಮಿಲ್ಯಾರಿಟಿ ಇದೆ. ಭಗವಂತ ಚೇತನಿದ್ದಂತೆ ನಾನು ಚೇತನ, ಭಗವಂತ ಜ್ಞಾನಾನಂದ ಸ್ವರೂಪ ಇದ್ದಂತೆ ನಾನು ಜ್ಞಾನಾನಂದ ಸ್ವರೂಪ, ನಾನು ಭಗವಂತನಂತೆ ಇದ್ದೀನಿ, ಅವನಂತೆ ನನಗೆ ಆ ಜ್ಞಾನಾನಂದಾತ್ಮಕವಾದ ಲಕ್ಷಣಗಳಿದೆ ಅಂಥೇಳಿ ಲಾಕ್ಷಣಿಕ ವೃತ್ತಿಯಿಂದ ನಾವು ಅರ್ಥವನ್ನು ತಗೋಬೇಕೆ ಹೊರತು ಮೇಲ್ನೋಟದ ಅರ್ಥ ನಾನೇ ಬ್ರಹ್ಮ ಅಂತ ಆ ವಿಧವಾಗಿ ಮಾಡಕೂಡದು ಅಂಥೇಳಿ ಸಮರ್ಥನೆ ಮಾಡಿ ಹೇಳಿದ್ದಾರೆ. ಸೊ ಅದೇ ವಿಧವಾಗಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂಥೇಳಿ ಇದು ಕೂಡ ಸರ್ವಂ ಖಲ್ವಿದಂ ಬ್ರಹ್ಮ, ಜೀವ ಬ್ರಹ್ಮರಿಗೆ ಐಕ್ಯವನ್ನು ಹೇಳುವುದಕ್ಕೆ ಸರ್ವಂ ಎಲ್ಲವೂ ಬ್ರಹ್ಮ, ಸರ್ವಂ ಖಲು ಇದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಆಗಿಬಿಟ್ಟಿದೆ. ಅಂದರೆ ಜೀವರೆಲ್ಲರೂ ಕೂಡ ಬ್ರಹ್ಮ, ಸರ್ವಂ ಬ್ರಹ್ಮ ಅಂತ ಅವರು ಹೇಳ್ತಾರೆ. ಸರ್ವಂ ಅನ್ನುವ ಶಬ್ದಕ್ಕೆ ಎಲ್ಲ ಜೀವರಾಶಿಗಳು ಬ್ರಹ್ಮ ಅಂತೇಳಿ. ಸರ್ವಂ ಅಂದ್ರೆ ಏನು? ಎಲ್ಲವೂ ಅಂದ್ರೆ ಜಡವೂ ತಗೋಬೇಕು, ನಾವು ಮುಂಚೆ ಹೇಳಿದಂತೆ. ಸೊ ಜಡ ಪ್ರಪಂಚವೂ ಬರುತ್ತೆ. ಜಡ ಪ್ರಪಂಚ ಸಂಗೃಹೀತವಾದ್ದರಿಂದ ಅವುಗಳ ಕೂಡ ಬ್ರಹ್ಮ ಅಭೇದವನ್ನು ಹೇಳಬೇಕಾಗಿ ಬರುತ್ತೆ. ಅಂದ್ರೆ ಎಲ್ಲವೂ ಜಡ ಪ್ರಪಂಚವೂ ಚೇತನ ಪ್ರಪಂಚವೂ ಎಲ್ಲ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ, ಜಡ ಪ್ರಪಂಚವೂ ಬ್ರಹ್ಮ ಅಂತ ಹೇಳಬೇಕಾಗಿ ಬರುತ್ತೆ. ಅಂತಹ ದುಸ್ಥಿತಿ ಬೇಡ, ಹಾಗೆ ಅರ್ಥವನ್ನು ಮಾಡಬೇಡಿ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದರೆ ನೀವು ಹಾಗೆ ಮೇಲ್ನೋಟದ ಅರ್ಥ ತಗೋಬೇಕಂದ್ರೆ ಸರ್ವಂ ಖಲ್ವಿದಂ ಸರ್ವಂ ಅವತಾರ, ಎಲ್ಲ ಅವತಾರಗಳು, ಸರ್ವಶಬ್ದದಿಂದ ಮತ್ಸ್ಯಾದಿ ಅನಂತ ಅವತಾರ ರೂಪಗಳನ್ನು ಇಟ್ಟುಕೊಂಡರೆ ಆವಾಗ ಸರಿ ಹೋಗುತ್ತೆ. ಬ್ರಹ್ಮ ಅಭೇದವನ್ನು ಹೇಳುವುದು ಈ ಶ್ರುತಿಯ ಉದ್ದೇಶ ಅಂತ ನೀವು ಹೇಳಿದರೆ ಅಭೇದವನ್ನು ಅವತಾರಗಳ ಜೊತೆಲಿ ಅಭೇದ ಹೇಳ್ರಿ. ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಭಗವಂತನ ಎಲ್ಲ ಅವತಾರಗಳು ಭಗವಂತನೇ ಆಗಿದ್ದಾನೆ, ಭಗವಂತನ ಅವತಾರಗಳು ಭಗವಂತನ ಮೂಲ ರೂಪವೇ ಆಗಿದೆ ಅಂಥೇಳಿ ಆ ವಿಧವಾದ ಅರ್ಥವನ್ನು ಮಾಡಬೇಕಾದರೆ ಅದೇ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದರೆ ಅಂಥ ಜೀವ ಬ್ರಹ್ಮರಾಯ್ಕ್ಯವನ್ನು ಹೇಳಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದೇ ಅಂತ ಹೇಳಿದ್ರೆ ಇನ್ನೊಂದು ಅವರು ಹೇಳುವಂತಹ ವಾಕ್ಯ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತೇಳಿ. ಏಕಮೇವಾದ್ವಿತೀಯಂ ಬ್ರಹ್ಮ ಅನ್ನುವ ಶ್ರುತಿವಾಕ್ಯವನ್ನು ತಗೊಂಡು ಅದ್ವಿತೀಯಂ ಅನ್ನುವುದಕ್ಕೆ ನ ವಿದ್ಯತೆ ದ್ವಿತೀಯೋ ಯಸ್ಯ ತತ್ ಅಂತೇಳಿ, ಯಾರಿಗಿಂತ ಬೇರೆಯಾದ ಇನ್ನೊಂದು ವಸ್ತುವು ಇಲ್ಲವೋ ಅವನು ಅದ್ವಿತೀಯ, ಭಗವಂತನಿಗೆ ಅದ್ವಿತೀಯ ಅಂತ ಹೆಸರು. ಅದ್ವಿತೀಯ ಅಂದರೆ ಅವರು ವ್ಯಾಖ್ಯಾನ ಮಾಡೋದೇನು? ಯಾರಿಗಿಂತ ಬೇರೆಯಾದ ಇನ್ನೊಂದು ವಸ್ತುವು ಇಲ್ಲವೋ ಅವನು ಅದ್ವಿತೀಯ ಅಂಥೇಳಿ ಅವರ ವ್ಯಾಖ್ಯಾನ. ಸೊ ಬ್ರಹ್ಮ ಅದ್ವಿತೀಯನಾದ ಅಂದರೆ ಬೇರೆಯಾದ ಇನ್ನೊಂದು ವಸ್ತುವು ಇಲ್ಲದವನಾದಂತಹ ಬ್ರಹ್ಮ, ಪರಮಾತ್ಮ, ಪರಬ್ರಹ್ಮ ಏಕಮೇವ ಒಬ್ಬನೇ ಆಗಿದ್ದಾನೆ ಅಂತ ಅವರು. ಆ ಕಾರಣದಿಂದ ಯಾವ ಜೀವನೂ ಕೂಡ ಬ್ರಹ್ಮಕ್ಕಿಂತ ಬೇರೆ ಆದ ಜೀವ ಇಲ್ಲ, ಅವನು ಜೀವನೇ ಬ್ರಹ್ಮ ಅಂಥೇಳಿ ಈ ವಿಧವಾಗಿ ಅವರು ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ವಾದರಾಜಸ್ವಾಮಿಗಳು ಹೇಳ್ತಾರೆ ಅದ್ವಿತೀಯಂ ಅಂತ ಹೇಳಿದರೆ ಯಾಕಪ್ಪ ಈ ಬಹುವ್ರೀಹಿ ತಗೊಂಡು ಬರ್ತೀರಾ, ನ ವಿದ್ಯತೆ ದ್ವಿತೀಯೋ ಯಸ್ಯ ತತ್ ಅಂದರೆ ಬಹುವ್ರೀಹಿ ಸಮಾಸ ಆಗುತ್ತೆ. ಸಿಂಪಲ್ ಆಗಿ ತತ್ಪುರುಷ ಸಮಾಸ, ಅದ್ವಿತೀಯ, ದ್ವಿತೀಯವಿಲ್ಲದವನು ಅಂದರೆ ದ್ವಿತೀಯಂ ನಾಸ್ತಿ ನ ದ್ವಿತೀಯಂ ಅದ್ವಿತೀಯಂ ಅಷ್ಟೇ. ಅದ್ವಿತೀಯ ಅಂದರೆ ಏನು? ನ ದ್ವಿತೀಯಂ. ಸಿಂಪಲ್ ಆಗಿ ತಗೊಳ್ರಿ. ಅಂದರೆ ಅವನಿಗೆ ಹೀಸ್ ಪೀರ್ಲೆಸ್, ಅವನಿಗೆ ಸಮರಾದವರಿಲ್ಲಯ್ಯ, ಅವನಿಗೆ ಹೀಸ್ ಪೀರ್ಲೆಸ್ ಅಂತೇಳಿ. ಅದ್ವಿತೀಯಂ ಅಂದರೆ ನ ದ್ವಿತೀಯಂ, ಹೀಸ್ ಸೆಕೆಂಡ್ ಟು ನನ್, ಹೀಸ್ ಪೀರ್ಲೆಸ್, ಹೀಸ್ ಸೆಕೆಂಡ್ ಟು ನನ್ ಅಷ್ಟೇ. ಅದ್ವಿತೀಯಂ ಸೆಕೆಂಡ್ ಟು ನನ್, ಅದು ಸಿಂಪಲ್ ಅರ್ಥ. ಅದು ತಗೊಳ್ರಿ ಏಕಮೇವ. ಹಾಗೆ ಸೆಕೆಂಡ್ ಟು ನನ್ ಆಗುವಂತಹ ಬ್ರಹ್ಮ ಒಬ್ಬನೇ ಇದ್ದಾನೆ. ಅಂದರೆ ಒಂದು ಮೇ ಬಿ ದೇರ್ ಆರ್ 5-6 ಬ್ರಹ್ಮಾಸ್ ಆರ್ ಪೀರ್ಲೆಸ್ ಅಂತ ಯಾರಿಗನ್ನ ಸಂಶಯ ಬಂದರೆ ಇಲ್ಲಪ್ಪ, ಅದ್ವಿತೀಯನಾದ ಪೀರ್ಲೆಸ್ ಸೆಕೆಂಡ್ ಟು ನನ್ ಆಗುವಂತಹ ಪರಬ್ರಹ್ಮ ಒಬ್ಬನೇ ಆಗಿದ್ದಾನೆ. ಅದ್ವಿತೀಯನಾದ ಭಗವಂತ ಬ್ರಹ್ಮ ಒಬ್ಬನೇ ಏಕಮೇವ ಅಂಥೇಳಿ ಅದು ತಿಳಿಸಿಕೊಡುತ್ತೆ. ಆ ವಿಧವಾಗಿ ಇಟ್ಟುಕೊಂಡ್ರೆ ಸಿಂಪಲ್ ಆಗಿ ಬರುತ್ತೆ. ನೀವು ಈ ವಿಧವಾಗಿ ಅರ್ಥವನ್ನು ಮಾಡಬೇಕು ಅಂಥೇಳಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅದು ನಿಜವಾದ ಅರ್ಥ. ಸೊ ಬ್ರಹ್ಮ ಒಂದೇ ಸತ್ಯ, ಜೀವನ ಬ್ರಹ್ಮಾಭಿನ್ನ ಅಂತ ಅರ್ಥ ಹೇಳೋದು ಸರಿ ಅಲ್ಲ. ಇದು ಬಹುವ್ರೀಹಿಕಂತ ಪುರುಷ ಸಮಾಸ ಅನ್ನೋದು ಇಟ್ ಈಸ್ ಎ ಸಿಂಪ್ಲರ್ ಅಪ್ರೋಚ್, ಈಸಿಯರ್ ಅಪ್ರೋಚ್. ಅದನ್ನೇ ನೀವು ಇಟ್ಕೋಬೇಕು ಅಂಥೇಳಿ ಈ ಶ್ರುತಿಯ ಮೂಲಭೂತವಾದ ತಾತ್ಪರ್ಯ ಅದೇ ಆಗಿದೆ. ಅದು ದಟ್ ಈಸ್ ದ ಪರ್ಪಸ್ ಆಫ್ ದಿ ಶ್ರುತಿ ಅಂತಲೂ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ತತ್ವಮಸಿ ಅನ್ನೋದು, ಇದು ಎಲ್ಲರಿಗೆ ಬಹಳ ಪ್ರಚಾರವಾಗಿರುವಂತಹ ಮಾತು. ನೀವೆಲ್ಲ ಕೇಳಿದ್ದೀರಾ. ಶ್ವೇತಕೇತು ತಾನು ಗುರುಕುಲವಾಸಕ್ಕೆ ಹೋಗಿ 12 ವರ್ಷ ಅಧ್ಯಯನ ಮಾಡಿಬಿಟ್ಟು ಬಂದು ಮನೆಗೆ ಬಂದಾಗ ಉದ್ದಾಲಕ ಪ್ರಶ್ನೆ ಮಾಡಿದರೆ ಬಹಳ ಅಹಂಕಾರದಿಂದ ಇರ್ತಾನೆ ಶ್ವೇತಕೇತು. ಆವಾಗ ಉದ್ದಾಲಕ ಆತನಿಗೆ ಶ್ವೇತಕೇತುಗೆ ಹೇಳುವಂತಹ ಮಾತು ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂಥೇಳಿ ಆ ಉದಾಹರಣೆಗಳ ಬೇಕಾದಷ್ಟು ಉದಾಹರಣೆಯನ್ನು ಕೊಡ್ತಾ, ಶಕುನಿ ಅಂದರೆ ಪಕ್ಷಿ ಒಂದು ಗೂಟಕ್ಕೆ ಹಾಕಿ ಹಗ್ಗ ಕಟ್ಟಿ ಆ ಪಕ್ಷಿಯನ್ನು ಕಟ್ಟಿದಾಗ ಅದು ಹೇಗಿರುತ್ತೆ ಅಂತೇಳಿ ಇತ್ಯಾದಿ ದೃಷ್ಟಾಂತಗಳನ್ನು ಕೊಟ್ಟು ಅದರ ಮೂಲಕವಾಗಿ ಭೇದ ಪ್ರತಿಪಾದನೆ ಮಾಡುವಂತಹ ವಾಕ್ಯವೇ ಆಗಿದೆ. ಆದರೆ ಇದನ್ನು ತಗೊಂಡು ಅವರು ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂಥೇಳಿ, ಅದಕ್ಕೆ ಆಚಾರ್ಯರು ಅಲ್ಲಿ ಅವಗ್ರಹ ಇರಬೇಕು. ಸ ಆತ್ಮ ಅತತ್ವಮಸಿ ಶ್ವೇತಕೇತು ಅಂದರೆ ಹೇ ಶ್ವೇತಕೇತು,
ದಟ್ ದೌ ಆರ್ಟ್ ಅಲ್ಲ, ದಟ್ ದೌ ಆರ್ಟ್ ನಾಟ್ ಅಂತ ಹೇಳಿ. ನೀನು ಅದು ಅಲ್ಲ ಶ್ವೇತಕೇತು, ನೀನು ಬೇರೆ, ಭಗವಂತ ಬೇರೆ ಅಂಥೇಳಿ ಹೇಳುವುದೇ ಅಲ್ಲಿ ಮುಖ್ಯವಾದ ಉದ್ದೇಶ. ಸೊ ಪ್ರಕರಣ ಇದೆ, ಪ್ರಕರಣ ಕಾಂಟೆಕ್ಸ್ಟ್ ಅಂತೇಳಿ. ನೋಡ್ರಿ, ಯಾರನ್ನ ಒಂದು ಹಾವು ಕಚ್ಚಿತು, ವಿಷ ಬಂತು ಅಂತ ಹೇಳಿ ಬಂದರೆ ಅವನು ಬರ್ತಾನೆ, ಏನು ಹಾವು ಕಚ್ಚಿತು, ಏನು ಮಾಡ್ತಾನೆ, ಡಾಕ್ಟರ್ ತಗೊಂಡು ಆ್ಯಂಟಿಡೋಟ್ ಕೊಡ್ತಾನೆ, ಆ ವಿಷ ತೆಗಿಲಕ್ಕೆ ಏನೋ ಒಂದು ಮೆಡಿಸಿನ್ ಕೊಡ್ತಾನೆ, ಆ ವಿಷ ತೆಗಿತಾನೆ. ವಿಷ ಬಂತು ಅಂತ ಬಂದವನಿಗೆ ಒಂದು ಫ್ಯೂ ಮಿಲಿಲೀಟರ್ಸ್ ಆಫ್ ವಿಷ ಅವನ ಮೈಯಲ್ಲಿ ಏರಿದೆ, ಅವನಿಗೆ ಒಂದು ಗ್ಯಾಲನ್ ಆಫ್ ವಿಷ ಏರಿಸಿದೆ, ಅವನು ಇಮಿಡಿಯೇಟ್ ಆಗಿ ಸಾಯ್ತಾನೆ. ಸೊ ವಿಷ, ಅವನು ಅಹಂಕಾರದಿಂದ ನಾನು ಅಂತ ಬಂದರೆ, ನೀನೇ ಭಗವಂತಪ್ಪ ಅಂತ ಹೇಳಿದ್ರೆ ಇದು ಎಂಥ, ಅವನು ವಿಷದ ಚಿಂತನೆಯಿಂದ ಬಂದಿದ್ದಾನೆ, ಅವನಿಗೆ ನೀನೇ ದೇವರು ಅಂತ ಹೇಳಿದ್ರೆ ಅರ್ಥ, ಉದ್ಧಾಲಕನ ಉದ್ದೇಶವೇನಾಗಿದೆ? ಉದ್ಧಾಲಕನ ಉದ್ದೇಶ ಶ್ವೇತಕೇತುವಿನ ಅಹಂಕಾರವನ್ನು ನಾಶ ಮಾಡುವುದು. ಹಾಗಿರುವಾಗ ನೀನೇ ದೇವರು ಅಂತ ಹೇಳಿದ್ರೆ ಅಹಂಕಾರ ನಾಶವೆಲ್ಲಿಂದ ಬಂತು? ಸೊ ಈ ಕಾಂಟೆಕ್ಸ್ಟ್ ಪ್ರಕರಣವೇ ನೋಡದೆ ತತ್ವಮಸಿ ಅಷ್ಟೇ ಅಲ್ಲದೆ ಅವರು ನಮ್ಮನ್ನು ಬಂದು ಕ್ರಿಟಿಸೈಸ್ ಮಾಡ್ತಾರೆ. ಏನ್ರಿ ಎಲ್ಲೆಲ್ಲೋ ನಿಮ್ಗೆ ಬೇಕಾದ ಹಂಗೆ ಅವಗ್ರಹಗಳನ್ನ ಇಟ್ಕೊಂಡು ಆತ್ಮ ತತ್ವಮಸಿ ಶ್ವೇತಕೇತು ಅಂತಿದ್ರೆ ಆತ್ಮ ಅತತ್ವಮಸಿ ಅಂತ, ಅತತ್ವ ಅಂತ ಹೇಳಿ, ತತ್ವಮಸಿ ಎಂಬುದು ನ್ಯಾಚುರಲ್ ಫ್ಲೋ, ಅದನ್ನು ಅತತ್ವಮಸಿ, ಯಾರು ಅತತ್ವಮಸಿ ಅಂತ ತತ್ವಂ ನಾಸಿ ಅಂತ ಹೇಳ್ತಾರೆ ಹೊತ್ತು ಅತತ್ವಮಸಿ ಅಂತ ಯಾರು ಹೇಳೋದಿಲ್ಲ. ಇಂಥ ಎಕ್ಸ್ಟ್ರಾಪೊಲೇಷನ್ಸ್ ಎಲ್ಲ ನೀವು ಮಾಡ್ತೀವಿ, ಇಂಥ ವಿಚಿತ್ರವಾದ ಇಂಟರ್ಪ್ರಿಟೇಷನ್ ಮಾಡ್ತೀವಿ ಅಂತ ನಮ್ಮನ್ನು ತುಂಬ ಕ್ರಿಟಿಸೈಸ್ ಮಾಡ್ತಾರೆ ಅವರು. ಆದರೆ ವಾದಿರಾಜ ಸ್ವಾಮಿಗಳಲ್ಲಿ ಅನೇಕ ವಿಧವಾದ ಕಾಂಟೆಕ್ಸ್ಟ್ ನೋಡಿ, ಇದು ಸ್ಪಷ್ಟವಾಗಿರುವಂತಹ ಅರ್ಥ. ಸರಿ, ಹಾಗೆ ಬೇಡವಾ ನಿನಗೆ, ಆತ್ಮ ತತ್ವಮಸಿ ಅಂತ ತಗೊಳ್ತೀಯ, ಅದಕ್ಕೂ ಬೇಕಾದಷ್ಟು ರೀತಿಗಳಲ್ಲಿ ಅರ್ಥ ಮಾಡಬಹುದು. ತತ್ವಮಸಿ ಅಂತ ಹೇಳಿದರೆ ನೀನು ಸಿಂಪಲ್ ಆಗಿ ತಗೊಂಡ್ರು, ಆ ಉದಾಹರಣೆಗಳನ್ನು ದೃಷ್ಟಾಂತಗಳಲ್ಲಿ ತಗೊಂಡ್ರೆ ಎಲ್ಲ ಭೇದ. ಸೊ ಭಗವಂತನ ತತ್ ಅನ್ನುವುದು ಪ್ರಥಮಾ ವಿಭಕ್ತಿಯಲ್ಲಿದ್ದರೆ, ತತ್ವಮಸಿ ಅಂತ ಹೇಳಿದರೆ ಆ ಪ್ರಥಮಾ ವಿಭಕ್ತಿಯಲ್ಲಿ ನಾನು ಆ್ಯಕ್ಚುಲ್ ಆಗಿ ವಿಕಿಪೀಡಿಯಾನಲ್ಲಿ ನಾನೇ ಅದು ಬರೆದಿದ್ದೀನಿ. ತತ್ವಮಸಿ ಅನ್ನುವುದಕ್ಕೆ ಮೊದಲು ಅದ್ವೈತ ವಿಶಿಷ್ಟಾದ್ವೈತ ಪರವಾದ ಅರ್ಥಗಳು ಮಾತ್ರ ಇತ್ತು, ದ್ವೈತ ಪರವಾದ ಅರ್ಥ ಇದ್ದಿಲ್ಲ. ಸೊ ದ್ವೈತ ಪರವಾದ ಅರ್ಥಗಳನ್ನು ಮಾಡುವಾಗ ಅಲ್ಲಿ ಆ ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ. ತತ್ ಅನ್ನೋದು ಪ್ರಥಮ ವಿಭಕ್ತಿಯಲ್ಲಿದ್ದಾಗ ಮಿಕ್ಕ ವಿಭಕ್ತಿಗಳೆಲ್ಲನೂ ಬರುತ್ತೆ, ಅದರಲ್ಲಿ ಇಂಪ್ಲೈಡ್ ಆಗುತ್ತೆ. ಸೊ ಪ್ರಥಮ ವಿಭಕ್ತಿ ಮಾತ್ರ ತಗೊಂಡು ಬಿಟ್ಟು ಮಿಕ್ಕದೆಲ್ಲ ಬಿಟ್ಟು ಬಿಡಬೇಕಂತಲ್ಲ. ಪ್ರಥಮ ವಿಭಕ್ತಿ ತಗೊಂಡಾಗ ಕೇವಲ ಸಾದೃಶ್ಯವನ್ನು ಹೇಳುತ್ತೆ, ಮಿಕ್ಕ ವಿಭಕ್ತಿಗಳನ್ನು ತಗೊಂಡಾಗ ಭಗವಂತನ ತತ್ ಅಂತ ಹೇಳಿದ್ರೆ ದ್ವಿತೀಯ ವಿಭಕ್ತಿಯಲ್ಲಿ ತಗೊಂಡ್ರೆ ನಾವೆಲ್ಲ ಭಗವಂತನ ಬಗ್ಗೆ, ಅವನ ಬಗ್ಗೆ ವಿಚಾರವನ್ನು ಮಾಡಬೇಕು. ಇಲ್ಲ ತೇನ, ಭಗವಂತನಿಂದ, ತೇನ ತ್ವಮಸಿ ತಸ್ಮಾತ್ ತ್ವಮಸಿ, ಭಗವಂತನ ಅನುಗ್ರಹದಿಂದ, ಭಗವಂತನ ಒಂದು ಕರುಣೆ, ಅವನು ನಮ್ಮನ್ನು ಇರಬೇಕಂತ ಭಾವಿಸಿದ ಅದಕ್ಕೆ ನಾವಿದ್ವಿ, ಅವನ ಮೂಲಕವಾಗಿ ನಾವಿದ್ವಿ. ಬಿಕಾಸ್ ಆಫ್ ಹಿಮ್ ವಿ ಎಕ್ಸಿಸ್ಟ್ ಫಾರ್ ದ ಸೇಕ್ ಆಫ್ ಹಿಮ್. ನಾವು ಅವನಿಗಾಗಿ ಇದ್ದೀವಿ ಅಂದರೆ, ಅವನಿಗಾಗಿದ್ದೀವಿ ಅಂದರೆ ಅವನೇ ನಮ್ಮ ಗುರಿ, ಅವನಿಗಾಗಿ ನಾವು ಹೋಗಬೇಕು, ಅವನನ್ನು ಸೇರಬೇಕು. ತಸ್ಯ ಅಹಂ ತತ್ವಮಸಿ ಅಂದರೆ ತಸ್ಯ ತ್ವಮಸಿ, ಅವನು, ನೀನು ಅವನಿಗೆ, ಯು ಬಿಲಾಂಗ್ ಟು ಹಿಮ್, ಹಿ ಓನ್ಸ್ ಯು. ಯಾಕಂದರೆ ಅವನು ಸರ್ವತಂತ್ರ ಸ್ವತಂತ್ರ, ಎಲ್ಲವನ್ನೂ ಅವನ ಅಧೀನದಲ್ಲಿದೆ, ನೀನು ಅವನ ಅಧೀನದಲ್ಲಿದ್ದೀಯಾ. ಯು ಬಿಲಾಂಗ್ ಟು ಹಿಮ್, ದಟ್ ಮೀನ್ಸ್ ಯು ಆರ್ ಅಂಡರ್ ಹಿಸ್ ಕಂಟ್ರೋಲ್. ಇಲ್ಲ ತಸ್ಮಿನ್ ತ್ವಮಸಿ, ಅವನಲ್ಲಿ ನೀನಿದ್ದೀಯಾ ಅಂದರೆ ಅವನು ನಿನಗೆ ಆಶ್ರಯಭೂತನಾಗಿದ್ದಾನೆ. ಯು ಆರ್ ಟೇಕಿಂಗ್ ಹಿಸ್ ಸಪೋರ್ಟ್, ಯು ಸೀಕ್ ಹಿಸ್ ಶೆಲ್ಟರ್, ಅವನಲ್ಲಿ ಇದ್ದೀಯ ನೀನು, ಯು ಆರ್ ಪ್ರೆಸೆಂಟ್ ಇನ್ಸೈಡ್ ಹಿಮ್. ಸೊ ಈ ಎಲ್ಲ ಅರ್ಥಗಳು ಕೂಡ ತತ್ವಮಸಿಯಲ್ಲಿ ಬರುತ್ತೆ. ಅದನ್ನು ನೀವು ಆ ವಿಧವಾಗಿ ಅರ್ಥ ಮಾಡ್ಕೋಬೇಕೆ ಹೊರತು ಈ ತತ್ವಮಸಿ ನೀನೇ ಅವನು ಅಂತ ಈ ವಿಧವಾದ ಅರ್ಥವನ್ನು ಮಾಡಲಿಕ್ಕೆ ಸರಿಯಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಖಂಡನ ಮಾಡಿ ಅದನ್ನು ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಅಷ್ಟೇ ಅಲ್ಲದೆ ಬಹಳ ಸುಂದರವಾದ ಕೆಲವು ಅರ್ಥಗಳನ್ನು ಹೇಳ್ತಾರೆ. ಈ ತತ್ವಮಸಿ ಇಷ್ಟು ಸುಂದರವಾದ ಅರ್ಥಗಳಿದೆ. ಸರಿ, ತತ್ವಮಸಿ ಅನ್ನೋ ಶಬ್ದವನ್ನು ಇನ್ನೊಂದು ರೀತಿಯಲ್ಲಿ ನೋಡಿರಿ ಅಂತ ಹೇಳ್ತಾರೆ. ತತ್ವಮಸಿ ತಂತ್ರನ್ಯಾಯ ಅಂತ ಹೇಳ್ತೀವಿ. ತತ್ವಮಸಿ ಅದನ್ನು ಬಿಡಿಸ್ರಿ, ತತ್ ತ್ವಂ ಅಸಿ. ತತ್ ಅನ್ನೋದನ್ನು ರಿಪೀಟ್ ಮಾಡ್ರಿ, ತತ್ ತತ್, ತ್ವಂ ರಿಪೀಟ್ ಮಾಡ್ರಿ, ತ್ವಂ ತ್ವಂ, ತತ್ ತತ್ ತ್ವಂ ತ್ವಂ ಅಸಿ. ತತ್ವಮಸಿ ಅನ್ನೋದು ತತ್ ತ್ವಂ ಅಸಿ, ಅದನ್ನು ತಂತ್ರನ್ಯಾಯದಿಂದ ಆ ಶಬ್ದಗಳು ತತ್ ಶಬ್ದ ತ್ವಂ ಶಬ್ದ ರಿಪೀಟ್ ಮಾಡಿದಾಗ ತತ್ ತತ್ ತ್ವಂ ತ್ವಂ ಅಸಿ ಅಂಥೇಳಿ. ಅಂದರೆ ತತ್ ತದೇವ, ಅದು ಅಂದ್ರೆ ಭಗವಂತನೇ, ತ್ವಂ ತ್ವಂ ನೀನು ಎರಡು ಒಂದಾಗದವರಂಗ ಅಂತ ಹೇಳಿ ಒಂದು ಹಾಡು ಬರುತ್ತೆ. ಒಂದು ಎರಡಾಗಲ್ಲ, ಅದು ಭಗವಂತ ನೀನು ಒಂದೇ ಆಗೋದು ಸಾಧ್ಯವೇ ಇಲ್ಲ. ತತ್ ತತೇವ ತ್ವಂ ತ್ವಮೇವ, ಅವನಾಗಿದ್ದಾನೆ, ನೀನಾಗಿದ್ದೀಯ. ಸೊ ಈ ನಿಮ್ಮ ಇಬ್ಬರಿಗೆ, ನಿನಗೆ ಭಗವಂತನಿಗೆ ಅಭೇದ ಹೇಳುವುದು ಈ ವಾಕ್ಯದ ಉದ್ದೇಶವಲ್ಲ. ಸೊ ಅದಕ್ಕೆ ತತ್ ತ್ವಂ ಅಸಿ ಅನ್ನುವುದನ್ನು ಈ ವಿಧವಾಗಿ ಚಮತ್ಕಾರವಾಗಿ ತತ್ ತತ್ ತ್ವಂ ತ್ವಂ ಅಸಿ, ತ್ವಂ ತ್ವಂ ಅಸಿ, ನೀನಾಗಿದ್ದೀಯ, ತತ್ ತತ್ ಅವನಾಗಿದ್ದಾನೆ, ಅಷ್ಟೇ. ನಿಮ್ಮಿಬ್ಬರಿಗೆ ಅಭೇದ ಯಾವತ್ತೂ ಬರೋದಿಲ್ಲ, ಸಾಧ್ಯವೇ ಇಲ್ಲ ಅಂಥೇಳಿ ಇನ್ನೊಂದು ವಿಧವಾದ ಚಮತ್ಕಾರ ರೂಪಕವಾದಂತಹ ತತ್ವಮಸಿ ಅನ್ನೋದನ್ನು ಹೇಳಿದ್ದಾರೆ.
ಇನ್ನೊಂದು ವಿಧವಾಗಿ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ತತ್ವಮಸಿ ಅಂತ ಹೇಳಿ. ನೋಡ್ರಿ, ಸರಿ ನೀವು ಅವಗ್ರಹ ಬೇಡ ಅಂತ ಹೇಳ್ತೀರಾ, ಹಾಗೆ ಅಂತ ಹೇಳಿದರೆ ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಹೇಳಿ ನೀವು ತಗೋಬೇಕಂತ ಹೇಳಿದರೆ ಅದಕ್ಕೆ ಕಾಕುಸ್ವರ ಅಂಥೇಳಿ, ಕಾಕುಸ್ವರದಿಂದ ತಗೊಳ್ರಿ. ಕಾಕುಸ್ವರ ಅಂದ್ರೆ ಏನು? ಕಾಕು ಮೀನ್ಸ್ ಕ್ವಶ್ಚನಿಂಗ್, ಕಾಕು ಮೀನ್ಸ್ ಕ್ವೆಶ್ಚನಿಂಗ್ ಆರ್ ಕ್ವೆರಿ ಅಂದರೆ ಏನು? ಕ್ವಶ್ಚನಿಂಗ್. ಹೇ ಶ್ವೇತಕೇತೋ ತತ್ವಮಸಿ ಕಿಂ, ತತ್ವಮಸಿ ಅಂತ ಪ್ರಶ್ನೆ. ತತ್ವಮಸಿ, ನೀನು ಅವನಾಗಿದ್ದೀಯಾ? ಡು ಯು ಥಿಂಕ್ ರಿಯಲಿ ಯು ಆರ್ ಗಾಡ್? ಡು ಯು ಥಿಂಕ್ ಯು ಆರ್ ಪರಬ್ರಹ್ಮ? ಹೇ ಶ್ವೇತಕೇತೋ ಸ ತತ್ವಮಸಿ ಅಂಥೇಳಿ. ಸ ಆತ್ಮ ತತ್ ತ್ವಮಸಿ, ಸ ಆತ್ಮ ತತ್ವಮಸಿ. ಆ ಆತ್ಮ ಪರಮಾತ್ಮ, ಆತ್ಮ ಶಬ್ದಕ್ಕೆ ಭಗವಂತನ ಪರವಾಗಿ ಅರ್ಥ ಮಾಡುವಾಗ ಆ ಸಮಂತಾತ್ ತಥಾ ವ್ಯಾಪ್ತನಾಗಿರುವನು, ಎಲ್ಲ ಕಡೆ ವ್ಯಾಪ್ತನಾಗಿರುವ ಭಗವಂತ ಇದ್ದಾನೆ. ಶ್ವೇತಕೇತನ ಇಲ್ಲಿಟ್ಕೊಂಡು ಒದ್ದಾಡ್ತಾ ಇದ್ದ ಒಂದು ಜಾಗದಲ್ಲಿ ಕೂತು, ಸರ್ವವ್ಯಾಪ್ತನಾದ ಭಗವಂತನಲ್ಲಿ ಒಂದೇ ಕಡೆ ಇದ್ದು ಒದ್ದಾಡ್ತಾ ಇರುವಂತಹ ನೀನೆಲ್ಲಿ, ನೀನು ಅವನು ಹೇಗಾಗ್ತೀಯ? ಸ ಆತ್ಮ ತತ್ವಮಸಿ ಕಿಂ ಅಂತ. ಆ ಕಾಕುಸ್ವರ ಅಂದರೆ ಕಿಮ್ ಅಂತ ಸೇರಿಸಿದಂಗೆ ವಾಯ್ಸ್ನಲ್ಲಿ, ಟೋನ್ನಲ್ಲಿ ಕಿಮ್ಮ, ಕಿಮ್ ಅಂತ ನೀವು ಶಬ್ದ ಹಾಕಿದರೂ ಗೊತ್ತಾಗುತ್ತೆ. ಶಬ್ದ ಹಾಕದೇ ಇದ್ದರೆ ಕಿಮ್ ಅನ್ನುವುದು ಧ್ವನಿಯಲ್ಲಿ ಬರುವಂತಹದ್ದು. ಸ ಆತ್ಮ ತತ್ವಮಸಿ ಅಂದರೆ ತತ್ವಮಸಿ ಕಿಂ ಅಂತ. ನೀನು ಆ ಭಗವಂತನೇ ಆಗಿದ್ಯಾ ಏನು? ಡು ಯು ರಿಯಲಿ ಥಿಂಕ್ ಸೋ, ಡು ಯು ರಿಯಲಿ ಥಿಂಕ್ ಸೋ ಅಂತ ಹೇಳಿದಂತೆ. ಸೊ ಈ ವಿಧವಾಗಿ ಕಾಕುಸ್ವರವನ್ನು ಇಡುವುದರ ಮೂಲಕವಾಗಿ ಕೂಡ ನಾವು ಬ್ರಹ್ಮ ಅಭೇದ ಇಲ್ಲ ಅಂದರೆ ಬ್ರಹ್ಮನಿಗೆ ಜೀವನಿಗೆ ಭೇದವೇ ಇದೆ, ನಾನು ಬೇರೆ ಭಗವಂತ ಬೇರೆ ಅನ್ನುವ ತಿಳುವಳಿಕೆ ಯಾವಾಗಲೂ ಇರಬೇಕು ಅನ್ನುವ ಒಂದು ಅಪೂರ್ವ ಅರ್ಥವನ್ನು ಇಂತಹ ಚಮತ್ಕಾರಿತವಾದ ಇಂಟರ್ಪ್ರಿಟೇಷನ್ಸ್ ಎಲ್ಲ ಕೂಡ ವಾದಿರಾಜ ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ತಾರೆ, ತತ್ವಮಸಿ ಅಂತ ಹೇಳಿದರೆ ತತ್ ತ್ವಂ ಅಸಿ, ಅದು ಇದೆ ನೀನು ಇದ್ದಿ ಅಂದರೆ ತತ್. ಯಾವಾಗಲೂ ನಾವು ಒಂದು ಲಿಸ್ಟ್ ಮಾಡುವಾಗ ಎ ಕಾಮ ಬಿ ಆರ್ ದೇರ್ ಅಂತ ಹೇಳಿದ್ರೆ ಎರಡು ರೀತಿಯಲ್ಲಿ, ಮೊದಲು ತತ್ ಸ್ವತಂತ್ರವಾದ ಒಂದು ವಸ್ತು ಹೇಳಿದಕ್ಕೆ ತತ್ ಅದು ಇದೆ, ಅಸ್ವತಂತ್ರವಾದ ವಸ್ತು ತ್ವಂ ನೀನು ಇದೆಯಾ ಅಂದರೆ ಮೊದಲು ಸ್ವತಂತ್ರವಾದ ಮುಖ್ಯಾರ್ಥದಲ್ಲಿ ಸ್ವತಂತ್ರವಾದಂತಹ ಅದಕ್ಕೆ, ಅಥವಾ ಸ ಆತ್ಮ ಪ್ರಥಮಂ ಸ್ವತಂತ್ರ ತತ್ವಂ ತ್ವಂ ತು ಅನಂತರಂ ತತ್ವಂ ಅಸ್ವತಂತ್ರ ತತ್ವಂ ಅಂಥೇಳಿ. ಮೊದಲು ಹೇಳಬೇಕಾಗಿದ್ದು ಸ್ವತಂತ್ರ ತತ್ವ. ಯಾರು ಸ್ವತಂತ್ರ ತತ್ವ ಅಂದರೆ ಅವನೊಬ್ಬನೇ, ಅವನು ಸ್ವತಂತ್ರ ತತ್ವ. ಸ ಆತ್ಮ ತತ್, ಅವನು ಸ್ವತಂತ್ರನಾದಂತಹ ಆತ್ಮನ ಪದಾರ್ಥನಾದವನು ಅವನೊಬ್ಬನಿದ್ದಾನೆ. ತ್ವಂ ಅನಂತರ, ಅವನ ಅನುಗ್ರಹದಿಂದ, ಅವನ ದಯದಿಂದ, ಅವನ ಕಟಾಕ್ಷದಿಂದ ತ್ವಂ ಅನಂತರ ನೀನು ಅಸ್ವತಂತ್ರನಾಗಿ ನೀನು ಇದ್ದೀಯ, ಅಸ್ವತಂತ್ರ ತತ್ವವಾಗಿ ನೀನು ಇದ್ದೀಯಾ ಅಂಥೇಳಿ ಭಗವಂತನಿಗೆ ಪ್ರಾಧಾನ್ಯವನ್ನು, ಜೀವನಿಗೆ ಭಗವದಧೀನತ್ವ ಅಸ್ತಿತ್ವವನ್ನು, ಭಗವದಧೀನವಾದಂಥ ಅಸ್ತಿತ್ವವನ್ನು ತಿಳಿಸಿಕೊಳ್ಳುವಂತಹ ಈ ವಾಕ್ಯ ಅದರ ಉದ್ದೇಶ ಅದೇ. ಸೊ ಆತ್ಮ ತತ್ವಮಸಿ ಅನ್ನುವುದು ಜೀವನಿಗೆ ಪರಮಾತ್ಮನಿಗೆ ಭೇದವನ್ನು ಹೇಳುವಂತಹದ್ದೇ. ಅಷ್ಟೇ ಅಲ್ಲದೆ ಆ ಪ್ರಕರಣ ತಗೊಂಡ್ರಿ, ಆ ಕೊಟ್ಟಿದಂತಹ 9 ಉದಾಹರಣೆಗಳಲ್ಲಿ ಒಂದೊಂದು ಕೂಡ ಜೀವಾತ್ಮ ಪರಮಾತ್ಮಗಳ ಭೇದವನ್ನು, ಅಲ್ಲಿ ಆ ಪ್ರತಿಯೊಂದು ಎಕ್ಸಾಂಪಲ್ ಇಟ್ ಶೋಸ್ ದ ಡಿಫರೆನ್ಸ್. ಭೇದವನ್ನು ಹೇಳುವಂತಹ ಎಲ್ಲಿ ಅಭೇದದ ಚಿಂತನೆಯೇ ಇಲ್ಲ. ನಾಟ್ ಒನ್ ಸಿಂಗಲ್ ಎಕ್ಸಾಂಪಲ್ ಇನ್ ಅಮಾಂಗ್ ದೋಸ್ 9 ಸ್ಪೀಕ್ಸ್ ಆಫ್ ಡಿಫರೆನ್ಸ್. ಐ ಮೀನ್ ಐಡೆಂಟಿಟಿ ಎಲ್ಲವೂ ಡಿಫರೆನ್ಸ್. ಎವ್ರಿ ಒನ್ ಆಫ್ ದೆಮ್ ಸ್ಪೀಕ್ಸ್ ಆಫ್ ಡಿಫರೆನ್ಸ್ ಓನ್ಲಿ. ಹೀಗಿರುವಾಗ ಅದು ಭಗವಂತನಿಗೆ ಜೀವನಿಗೆ ಅಭೇದವನ್ನು ತಿಳಿಸಿಕೊಡುವ ವಾಕ್ಯ ಅಂತ ಭಾವನೆ ಮಾಡುವುದು ಬಹಳ ಇಟ್ಸ್ ಟೋಟಲಿ ರಿಡಿಕ್ಯುಲಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ವಿಧವಾಗಿ ನೀವು ಯಾವತ್ತೂ ಕೂಡ ತಿಳ್ಕೋಕೂಡದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇನ್ನೊಂದು ಏತದಾತ್ಮ್ಯಮಿದಂ ಸರ್ವಂ ಎಂಬ ವಾಕ್ಯ, ಇನ್ನೊಂದು ಏತದಾತ್ಮ್ಯಮಿದಂ ಸರ್ವಂ, ಎಲ್ಲವೂ ಕೂಡ ಆತ್ಮ್ಯಂ, ಏತದ್ ಆತ್ಮ್ಯಂ ಇದಂ ಸರ್ವಂ, ಎಲ್ಲವೂ ಕೂಡ ಆತ್ಮ ಅಂದರೆ ಎಲ್ಲವೂ ಭಗವಂತನ, ಇವೆಲ್ಲವೂ ಕೂಡ ಭಗವಂತನೇ ಆಗಿದೆ ಅಂತ ಹೇಳಿದ ವಾಕ್ಯವು. ಅದೇ ವಿಧವಾಗಿ ಕೇವಲ ನಿರ್ಗುಣಶ್ಚ ಅನ್ನುವ ವಾಕ್ಯವು, ಇವೆಲ್ಲ ಕೂಡ ಭಗವಂತನಿಗೆ ಜೀವನಿಗೆ ಇರುವ ಅಭೇದವನ್ನು ತಿಳಿಸುವ ವಾಕ್ಯಗಳಲ್ಲ. ಅಷ್ಟೇ ಅಲ್ಲದೆ ಭಗವಂತನಿಗೆ ಗುಣರಾಹಿತ್ಯವನ್ನು ಅಂದರೆ ಅವನಿಗೆ ಯಾವ ಗುಣವೂ ಇಲ್ಲ, ನಿರ್ಗುಣ ಅನ್ನುವುದನ್ನು ತಿಳಿಸುವ ವಾಕ್ಯಗಳೂ ಅಲ್ಲ. ಇವು ಎಲ್ಲವೂ ಕೂಡ ತ್ರಿಗುಣ ನಿರ್ಗುಣ. ಇಲ್ಲಿ ಕೇವಲ ನಿರ್ಗುಣಶ್ಚ ಅಂತ ಹೇಳಿದಾಗ ಆ ವಾಕ್ಯ ಭಗವಂತ ಯಾವ ಗುಣಗಳು, ಆನಂದ ಜ್ಞಾನಾದಿ ಗುಣಗಳಿಲ್ಲದವನು ಅಂತ ಅರ್ಥ ಅಲ್ಲ. ಪ್ರಾಕೃತ ಗುಣಗಳು, ತ್ರಿಗುಣರಾಹಿತ್ಯವನ್ನು ಅಂದರೆ ಸತ್ವರಜಸ್ತಮ, ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳಿಲ್ಲದವನು ಅಂತ. ನನಗೆ ಅವನಿಗೆ ಪ್ರಾಕೃತ ದೇಹ ಇಲ್ಲ ಭಗವಂತನಿಗೆ. ತ್ರಿಗುಣರಾಹಿತ್ಯವನ್ನು, ಸತ್ವರಜಸ್ತಮೋ ಗುಣಗಳಿಲ್ಲದೆ ಇರುವಿಕೆಯನ್ನು ಅದನ್ನು ಮಾತ್ರ ತಿಳಿಸುವಂತಹ ವಾಕ್ಯವಾಗಿವೆ ಇವೆಲ್ಲವೂ ಕೂಡ. ಅಷ್ಟೇ ಹೊರತು ಅವು ಭಗವಂತನ ನಿರ್ಗುಣತ್ವವನ್ನು ಹೇಳುವಂತಹ ವಾಕ್ಯಗಳಲ್ಲ. ಕೇವಲ ಅಂತ ಹೇಳಿದರೆ ಅವನು ಒಬ್ಬನೇ ಸರ್ವತಂತ್ರ ಸ್ವತಂತ್ರನ, ಅವನೊಬ್ಬನೇ ಕೇವಲ ಅಂದರೆ
ಅವನು ಯಾರ ಮೇಲೇನೂ ಆಧಾರ ಪಡಲಿಲ್ಲ. ಎಲ್ಲರೂ ಅವನ ಮೇಲೆ ಆಧಾರ ಪಟ್ಟಿದ್ದಾರೆ, ಅವನು ಮಾತ್ರ ಯಾರ ಮೇಲೂ ಆಧಾರ ಪಡಲಿಲ್ಲ. ಅವನ ಸ್ವಾತಂತ್ರ್ಯವನ್ನು, ಸರ್ವ ಈಶ್ವರತ್ವವನ್ನು ತಿಳಿಸುವಂತಹ ವಾಕ್ಯಗಳಿರುವಾಗ ಆ ಶಬ್ದವೇ ನೋಡ್ರಿ, ಆ ಕೇವಲ ಅಂತ ಹೇಳಿದಾಗ ಅದು ಒಂದು ಗುಣವನ್ನೇ ವರ್ಣನೆ ಮಾಡ್ತಾ ಇದೆ. ನಿರ್ಗುಣ ಅಂತೇಳಿ ಯಾವ ಗುಣವೂ ಇಲ್ಲ ಅಂತ ಹೇಳೋದು ಅದು ಹೇಗೆ ಆಗುತ್ತೆ? ಎಲ್ಲ ಗುಣಗಳನ್ನು ವರ್ಣನೆ ಮಾಡ್ತಾ ಮಾಡ್ತಾ ಬಂದು ಅವನು ನಿರ್ಗುಣ ಅಂತ ಹೇಳಿಬಿಟ್ರೆ ಸ್ವವ್ಯಾಹತವಾದ ವ್ಯಾಖ್ಯವಾಗುತ್ತೆ. ಅಂತಹ ತಪ್ಪು ಶ್ರುತಿವಾಕ್ಯ ಯಾವತ್ತೂ ಮಾಡೋದಿಲ್ಲ. ನಿರ್ಗುಣ ಅಂತ ಹೇಳಿದ್ರೆ ಸತ್ವರಜಸ್ತಮೋ ಗುಣಗಳಲ್ಲಿಲ್ಲದವನು, ತ್ರಿಗುಣರಹಿತನು ಅಂತ ಅಷ್ಟು ಮಾತ್ರವೇ ಅದಕ್ಕೆ ಅರ್ಥವನ್ನು ನಾವು ಮಾಡಬೇಕು ಅಂಥೇಳಿ ಈ ವಿಧವಾಗಿ ಅವರು ಹೇಳುವಂತಹ ಪ್ರತಿಯೊಂದು ವಾಕ್ಯಕ್ಕೂ ಕನ್ವಿನ್ಸಿಂಗ್ ಆಗಿ ಸುಂದರತರವಾಗಿ ವಾದಸ್ವಾಮಿಗಳು ವ್ಯಾಖ್ಯಾನವನ್ನು ಮಾಡ್ತಾ ಈ ಎಲ್ಲ ಶ್ರುತಿವಾಕ್ಯಗಳು ಕೂಡ ಅದರ ನಿಜವಾದ ತತ್ವ ಏನು ಅಂತ ಹೇಳಿದರೆ ಜೀವನಿಗೆ ಬ್ರಹ್ಮನಿಗೆ ಭೇದವನ್ನು ಹೇಳುವುದು, ಜಗತ್ತಿನ ಸತ್ಯತ್ವವನ್ನು ಹೇಳುವುದು, ಭಗವಂತ ಸರ್ವಗುಣ ಸಂಪೂರ್ಣ ಅಂತ ಹೇಳುವುದು, ಇವೇ ಅವ ಉದ್ದೇಶಗಳಾಗಿವೆ ಹೊರತು ಅದ್ವೈತಿಗಳು ಯೋಚನೆ ಮಾಡ್ತಾ ಇರುವಂತಹ ಥಾಟ್ಸ್, ದೇ ಆರ್ ನಾಟ್ ಇವನ್ ಎ ಟ್ರೇಸ್ ಆಫ್ ದೋಸ್ ಥಾಟ್ಸ್ ಆರ್ ದೇರ್ ಇನ್ ಎನಿ ಆಫ್ ದಿಸ್ ಅನ್ನೋದು ನಾವು ಮುಖ್ಯವಾಗಿ ಯಾವಾಗಲೂ ನೆನಪಿನಲ್ಲಿಟ್ಕೋಬೇಕು. ಈ ವಿಧವಾಗಿ ವಾದರಾಜ ಸ್ವಾಮಿಗಳವರು ಈ ಗ್ರಂಥದಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಬಗೆಗಳಿಂದ ಅಭೇದ ಪ್ರತಿಪಾದಕಗಳು ಅಂತ ತಿಳಿಸುವಂತಹ ಈ ಮಾಯಾವಾದಿಗಳ ವಾಕ್ಯಗಳೆಲ್ಲದರ ಕೂಡ ಮಧ್ವಾಚಾರ್ಯರ ಆ ಒಂದು ಗೈಡ್ಲೈನ್ಸ್ ಇಟ್ಟುಕೊಂಡು ಅವರ ಸಮ್ಮತವಾದಂತಹ ಭೇದ ಪದಾರ್ಥಗಳನ್ನೇ ವರ್ಣನೆ ಮಾಡ್ತಾ ಶ್ರುತ್ಯರ್ಥವನ್ನು ನಿರ್ಣಯ ಮಾಡಿದ್ದಾರೆ. ಇವರು ಇಂತಹ ಸಾಮರ್ಥ್ಯ ಮಧ್ವಾಚಾರ್ಯರಿಗೆ ಅವರು ಮಾತ್ರ ಜಗದ್ಗುರುಗಳಂತ ಹೇಳ್ತಾ ಅವರು ಹಲವು ಬಾರಿ ಆ ಮಧ್ವಾಚಾರ್ಯರ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ 80ನೇ ಶ್ಲೋಕದಲ್ಲಿ ಹೇಳ್ತಾ ಅಥೋ ಮೀಮಾಂಸಕಾಚಾರ್ಯೋ ಮಧ್ವಾಚಾರ್ಯೋ ಜಗದ್ಗುರು ಏಕಏವ ಜಯಿ ನಾನ್ಯೋ ಯದ್ದಾಸಃ ಸೋ ಅಹಂ ಈದೃಶಃ ಅಂತೇಳಿ ಅವರು ಆ ಮಧ್ವಾಚಾರ್ಯರು ಮೀಮಾಂಸಕಾಚಾರ್ಯ. ಮೀಮಾಂಸ ಅಂತ ಹೇಳಿದ್ರೆ ಭಗವಂತನ ವಿಷಯದಲ್ಲಿ ಚರ್ಚೆ ಮಾಡುವುದು, ಅದರ ನಿರ್ಣಯ ಭಗವಂತ ಎಂಥವನಂತ ಯೋಚನೆ ಮಾಡಿ ಚರ್ಚೆ ಮಾಡಿ ಅದಕ್ಕೆ ಬೇಕಾದ ಸರಿಯಾದ ನಿರ್ಣಯಕ್ಕೆ ಬರುವುದು, ಇದೆಲ್ಲದರಲ್ಲಿ ಕೂಡ ಅವರು ಮೀಮಾಂಸಕಾಚಾರ್ಯರು ಮಧ್ವಾಚಾರ್ಯರು ಜಗದ್ಗುರುಗಳು ಅಂಥವರು ಏಕಏವ ಜಯಿ, ಅವರೇ ಯಾವಾಗಲೂ ಜಯವನ್ನು ಹೊಂದುವಂತಹವರಾಗಿದ್ದಾರೆ. ನ ಅನ್ಯಃ ಈ ಬೇರೆ ಅಂತಹ ತದ್ವಾಕ್ಯ ಸಂಶಾಸ್ತ್ರ ಅಂತ ಹೇಳಿದಂತೆ ಮಧ್ವಾಚಾರ್ಯರು ಹೇಳಿದಂತಹ ವಾಕ್ಯಕ್ಕೆ ಸಮಾನವಾದ ಶಾಸ್ತ್ರವೇ ಇಲ್ಲ. ಅಂತಹ ಮಧ್ವಾಚಾರ್ಯರು ಅವರು ಹಾಗೆ ಒಂದು ಪ್ರಕಾಶಮಾನ ಆಗಿದ್ರೆ ಅವರು ದಾಸನಾಗಿದ್ದೀನಿ, ಸೋ ಅಹಂ ಯದ್ ದಾಸಃ ಮಧ್ವಾಚಾರ್ಯ ದಾಸನಾಗಿದ್ದೀನಿ ಅಂಥೇಳಿ ಅವರು ಬಹಳ ವಿನಯದಿಂದ ತಮ್ಮನ್ನು ತಮ್ಮ ತಿಳಿಸ್ಕೊಡ್ತಾರೆ. ತನ್ ಮಧ್ವ ಮತ ವೇತೃಜಾಹ ಅಗ್ರೇ ಶೌರ್ಯಂ ನ ಕಸ್ಯಚಿತ್ ಯಥಾ ನ ಮೃಗಶಾವಸ್ಯ ಹರ್ಯಕ್ಷಾಗ್ರೇ ಪರಾಕ್ರಮ. ಅಷ್ಟೇ ಅಲ್ಲದೆ ಒಂದು ಭಾರಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾರಾದರೆ ಈ ಮಧ್ವಾಚಾರ್ಯರ ಮತವನ್ನು ಸರಿಯಾಗಿ ತಿಳ್ಕೊಂಡು ಅಂತಹ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾರೋ ಅವರ ಮುಂಚೆ ಬೇರೆ ಯಾರು ಶೌರ್ಯವನ್ನು ತೋರಿಸಲಿಕ್ಕಾಗೋದಿಲ್ಲ. ನೋಬಡಿ ಕ್ಯಾನ್ ಡೂ ಎನಿ ಶೌರ್ಯ ಆರ್ ಎನಿಥಿಂಗ್, ದೇ ಕೆನ್ ನಾಟ್ ಈವನ್ ಶೇಕ್ ದೆಮ್. ಯಾರಿಗಾದರೆ ಕನ್ವಿಕ್ಷನ್ ಆಗಿ ಮಧ್ವಾಚಾರ್ಯರ ಸಿದ್ಧಾಂತ ತಿಳ್ಕೊಂಡು ನಿಂತಾರೋ ಅಂಥವ್ರನ್ನ ಯಾರು ಅಲ್ಲಾಡಿಸಲಾರರು ಅಂತೇಳಿ ದೇ ಕೆನಾಟ್ ಇವನ್ ಟಚ್ ದೆಮ್ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ತಸ್ಮಾ ಚಟುರ್ಯುಹು ಕುಶಲೋ ಮಧ್ವಯೇವ ಜಗದ್ಗುರು ಗುರುಂ ಮನ್ಯಾಸ್ತನ್ಯೇತು ಹನ್ಯುರರ್ಥೈ ಶಹಸ್ಸುತಿ ಅಂತೇಳಿ ಮಧ್ವಾಚಾರ್ಯರನ್ನು ಯಾರಾದರೆ ಒಪ್ಪೋದಿಲ್ಲವೋ, ಮಧ್ವಾಚಾರ್ಯರು ಬೇಡ್ರಿ ಅವರು ಸರಿಯಾಗಿ ಹೇಳೋದಿಲ್ಲ ಅಂತ ಅವರನ್ನು ಬಿಟ್ಟು ಅವರ ಹೇಳಿದ ಮಾತುಗಳನ್ನು ತೃಣೀಕರಣ ಮಾಡಿದರೆ ಅಂತಹ ಅವರು ಹನ್ಯು ಅರ್ಥೈ ಶಹಸ್ಸುತಿ, ಅವರು ಅರ್ಥಸಹಿತವಾಗಿ ಆ ಶ್ರುತಿವಾಕ್ಯಗಳನ್ನು ಸಂಹಾರ ಮಾಡಿದವರಾಗ್ತಾರೆ. ದೇ ಆರ್ ದ ಕಿಲ್ಲರ್ಸ್ ಆಫ್ ದಿಸ್ ಶ್ರುತಿ ಸೆಂಟೆನ್ಸಸ್ ಅಂತೇಳಿ ಅಷ್ಟು ಒಂದು ಪವರ್ಫುಲ್ ಆಗಿ ಹೇಳ್ತಾ ಇದ್ದಾರೆ. ಸ ಸರ್ವಜ್ಞೋ ವಿಜಯಿತೆ ಮಧ್ವಾಕ್ಯೋ ಜಗತಾಂ ಕುರುಹು, ಮಧ್ವಾಂತಗಳಲ್ಲಿ ಬಂದ ಜಗದ್ಗುರುರ ಅಂತ ಅವರು ವಿಜಯಮಾನರಾಗಿದ್ದಾರೆ. ಅತಃ ಶ್ರುತ್ಯರ್ಥ ಕುಶಲೋ ಮಧ್ವಯೇವ ನ ಸಂಶಯ ಅಂತ. ಶ್ರುತ್ಯರ್ಥದಲ್ಲಿ ಸಾಮರ್ಥ್ಯವುಳ್ಳವರು ಕುಶಲರು ನಿಪುಣರು ಯಾರು ಅಂದರೆ ಮಧ್ವಯೇವ ನ ಸಂಶಯ ಅಂಥೇಳಿ. ಅತಃ ಶ್ರುತ್ಯರ್ಥ ಕುಶಲೋ ಮಧ್ವಯೇವ ಜಗದ್ಗುರು ಶ್ರುತಿತತ್ವಂ ಚ ವೇದಾಸೌ ಗುರು ಯಸ್ ತತ್ವವಾದಿನಾಂ ಶ್ರುತ್ಯುಕ್ತ ಸರ್ವಕಾರ್ಯಾಣಾಂ ಸ ಏವ ಘಟನೆ ಪಟು. ಅಂತಹ ಶ್ರುತಿಯುಕ್ತವಾದಂತಹ ಈ ವಾಕ್ಯಗಳನ್ನು ಸರಿಯಾಗಿ ಮಧ್ವಾಚಾರ್ಯರ ರೀತಿಯಲ್ಲಿ ಅರ್ಥ ಮಾಡಿಕೊಂಡವರು ಅವರು ಏನು ಬೇಕಾದರೂ ಮಾಡಬಲ್ಲರು. ಸ ಏವ ಘಟನೆ ಪಟು ಅಂದರೆ ಭಗವಂತನ ವಿಷಯದಲ್ಲಿ ಸರಿಯಾದ ಅರ್ಥವನ್ನು ತಿಳಿಸಿಕೊಳ್ಳಕ್ಕೆ ಅವರು ಸಮರ್ಥರಾಗುತ್ತಾರೆ ಅಂಥೇಳಿ. ಅಥೋ ಮೀಮಾಂಸಕಾಚಾರ್ಯ ಮಧ್ವಾಚಾರ್ಯ ಸನ್ನಿಧೌ ಕೋ ವಾದಿ ಪ್ರತಿವದೇತ್ ಯದ್ವಾಗೇಶೋ ಹಿ ಅಸೌ ಗುರು ಅಂಥೇಳಿ. ಇದು ಕೊನೆ 507 ಶ್ಲೋಕಗಳಿದೆ. ಅದರಲ್ಲಿ ದ ಲಾಸ್ಟ್ ವರ್ಸ್ 507ನೇ ಶ್ಲೋಕ 507th ವರ್ಸ್ನಲ್ಲಿ ಹೇಳಿದಂತಹ ಮಾತು ಅಥೋ ಮೀಮಾಂಸಕಾಚಾರ್ಯ ಮಧ್ವಾಚಾರ್ಯಸ್ಯ ಸನ್ನಿಧೌ ಕೋ ವಾದಿ ಪ್ರತಿವದೇತ್ ಯದ್ವಾಗೀಶೋ ಹಿ ಅಸೌ ಗುರು ಅಂತೇಳಿ ಭಾರತೀಪತಿಯಾದಂತಹ ಮಧ್ವಾಚಾರ್ಯರ ಎದುರಾಗಿ
ವಾದ ಮಾಡುವ ಸಾಮರ್ಥ್ಯ ಯಾವ ಪ್ರತಿವಾದಿಗೂ ಇರೋದಿಲ್ಲ. ಅವರನ್ನು ಎದುರು ನಿಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವಾಗೋದಿಲ್ಲ. ಆ ಮಧ್ವಾಚಾರ್ಯರನ್ನು ಯಾರೂ ಅಲ್ಲಗಳಿಸಲಾರರು. ಮಧ್ವಾಚಾರ್ಯರ ಎದುರಿಗೆ ನಿಂತು ಗೆಲ್ಲಲಾರರು, ನಿಲ್ಲಲಾರರು. ಮಧ್ವಾಚಾರ್ಯರ ಮಾತಿಗೆ ಎದುರೇ ಇಲ್ಲ. ಅವರ ಮುಂಚೆ ಯಾವ ವಾದಿಯೂ ಕೂಡ ನಿಲ್ಲಲಕ್ಕೂ ಸಮರ್ಥನಲ್ಲ, ವಾದ ಮಾಡಲಕ್ಕೂ ಸಮರ್ಥನಲ್ಲ, ವಾದ ಮಾಡಿ ಗೆಲ್ಲಕ್ಕೂ ಸಮರ್ಥನಲ್ಲ. ಮಧ್ವಾಚಾರ್ಯರ ಮಾತೇ ಜಯವಾಗಿ ನಿಲ್ಲತ್ತೆ. ಅವರನ್ನು ಯಾರೂ ಕೂಡ ಕದಲಾಡಿಸಲಾರರು ಅಂಥೇಳಿ ಆ ಮಧ್ವಾಚಾರ್ಯನ ಸ್ಮರಣೆ ಮಾಡ್ತಾ ಶ್ರೀವಾದ ಸ್ವಾಮಿಗಳು ಈ ಗ್ರಂಥವನ್ನು ಬಹಳ ಸುಂದರವಾಗಿ ಸಮಾಪ್ತಿಗೊಳಿಸಿದ್ದಾರೆ. ಅಂತಹ ವಾದಿರಾಜ ಸ್ವಾಮಿಗಳವರ ಸ್ಮರಣೆಯನ್ನು ಮಾಡ್ತಾ ಅವರು ಮಾಡಿದ ಈ ಗ್ರಂಥಗಳಲ್ಲಿರುವ 2 ಮಾತುಗಳನ್ನು ಇವತ್ತು ಸಂಗ್ರಹವಾಗಿ ನೋಡಿದ್ದೀವಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಧ್ಯಾತ್ಮನಾವ ಅನುಸುಸ್ವಭಾವ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ವ್ಯಾಸರಾಜ ಸ್ತೋತ್ರ ಅದು ನೆಕ್ಸ್ಟ್ ಕ್ಲಾಸ್. ಭಾಳ ಚೆನ್ನಾಗಾಯ್ತು.